ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತಾರಾ ಮಂಜು ಮದುವೆನಲ್ಲಿ ವಿಶಾಲು ಆರ್ಭಟ ಜೋರಾಗೇ ಇರುತ್ತೆ. ತಾರಾ ನಿಮ್ಮ ಜೊತೆ ನಾನು ಎಲ್ಲೂ ಬರಲ್ಲ, ಮಂಜು ಜೊತೆ ಇರ್ತೀನಿ ಅಂತ ಅಂದಮೇಲೆ ವಿಶಾಲು ಮದುವೆ ಮನೆಯಿಂದ ಆಚೆ ಬರ್ತಾಳೆ. ಶಾಂತಿ, ನನ್ನ ಸೇಡನ್ನ ನಾನು ತೀರಿಸ್ಕೊಂಡೆ, ಈಗ ನನಗೆ ತೃಪ್ತಿ ಆಯ್ತು ಹಾಗಂತ ವಿಶಾಲು ಹತ್ರ ಕೊಂಕು ಮಾತಾಡ್ತಾಳೆ. ವಿಶಾಲು ತಾರಾನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾಳೆ. ಇನ್ನು ಏನೇನು ಮಾಡ್ತಾಳೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ವಿಶಾಲು ಮನೆಯಿಂದ ಹೊರಟ ಮೇಲೆ ಕಾರಲ್ಲಿ ಬರ್ತಿರೋವಾಗ ಊರಿಂದ ಹೊರಗೆ ಒಂದು ಮರ ಇರುತ್ತೆ. ಆ ಜಾಗದಲ್ಲಿ ವಿಶಾಲು ಕಾರ್ನ ನಿಲ್ಲಿಸ್ತಾಳೆ. ಕಾರಿಂದ ಇಳಿದು ಮರದ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ವಿಶಾಲು, ಇಲ್ಲಿಗೇನಕ್ಕೆ ಬಂದೆ, ಬಾ ಹೋಗೋಣ ಅಂತ ವಿಶಾಲು ಗಂಡ ಕರೀತಾರೆ. ಹೋಗೋಣ ಬಾ ವಿಶಾಲು ಅಂತಿರುವಾಗ, ನಾನಂತೂ ಇಲ್ಲಿಂದ ಬರಲ್ಲ, ನನ್ನ ಮಗಳು ಇಲ್ದೇನೆ ನಾನಂತೂ ಈ ಊರು ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅವಳು ನಮ್ಮ ಜೊತೆ ಬರಲ್ಲ ಹೋಗಿ ಅಂತ ಹೇಳ್ಬಿಟ್ಲಲ್ಲ, ನೀನು ಈ ಮರದ ಹತ್ರ ಬಂದು ನಿಂತ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತ ಕೇಳ್ತಾರೆ ವಿಶಾಲು ಗಂಡ. ನಾನು ಹೇಳೋದಿನ ಕೇಳು, ಬಾ ಹೋಗೋಣ ಅಂತ ಹೇಳ್ತಾರೆ. ಆಗಲ್ಲ ನನ್ನ ಕೈಲಿ, ಆ ಗತಿ ಇಲ್ಲದೆ ಇರೋವನ ಜೊತೆ ನನ್ನ ಮಗಳು ಬಲಾಟ ಮಾಡಬಾರ್ದು ಹಾಗಂತ ವಿಶಾಲು ಹಠ ಮಾಡ್ತಾ ಅಲ್ಲೇ ಕೂತ್ಕೋತಾಳೆ. ವಿಶಾಲು ಬಾ ಹೋಗೋಣ ಅಂತ ಮತ್ತೆ ಕರೀತಾರೆ. ಅವಳು ಇಲ್ಲದೆ ನಾನು ಈ ಊರು ದಾಟಲ್ಲ ಹಾಗಂತ ಹೇಳಿ ರಾತ್ರಿ ಆಗೋವರೆಗೂ ಆ ಮರದ ಕೆಳಗೆನೆ ಕೂತ್ಕೋತಾಳೆ. ಈ ಕಡೆ ಮದುವೆ ಮನೆಯಲ್ಲಿ ಕುಸುಮ ಅವರು ತಾರಾಗೆ ಸಮಾಧಾನ ಮಾಡ್ತಾ ಇರ್ತಾರೆ. ತಾರಾ, ಅದನ್ನೇ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬೇಡ, ಸ್ವಲ್ಪ ದಿನ ಕಳೆದ್ಮೇಲೆ ಅದಾಗದೆ ಎಲ್ಲ ಸರಿ ಹೋಗುತ್ತೆ, ಅವ್ರಾಗ ಅವರೇನೆ ಬರ್ತಾರೆ. ಅವ್ರಾಗ ಅಂತಿರುವಾಗ ಶ್ರುತಿ, ಹೌದು ತಾರಾ, ನಮ್ಮನೇಲೂ ಕೂಡ ಮದುವೆ ಆದಾಗ ಎಲ್ಲರೂ ತುಂಬಾ ಕೋಪ ಮಾಡ್ಕೊಂಡಿದ್ರು, ಈಗೆಲ್ಲ ತನಗೆ ತಾನೇ ನಾರ್ಮಲ್ ಆಯಿತು ಅಂತ ಹೇಳ್ತಾಳೆ. ಫೀಲ್ ಮಾಡ್ಕೋಬೇಡ ತಾರಾ, ನಾವೆಲ್ಲರೂ ಇದೀವಲ್ವಾ, ಮಂಜು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತಾಳೆ ಕನಕ. ಆಗ ಅಲ್ಲಿಗೆ ಲಕ್ಕಿ ಅಜ್ಜಿ ಬರ್ತಾರೆ. ಏನಿದು ಎಲ್ಲರೂ ಇಲ್ಲೇ ಕುತ್ಕೊಂಡು ಮಾತಾಡ್ತಿದ್ದೀರಲ್ಲ. ಅವ್ರಾಗಂತಿರುವಾಗ ಮೀನಾ, ತಾರಾ ನಡೆದಿರೋದನ್ನೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ದಾಳೆ ಅಜ್ಜಿ ಅಂತಾಳೆ ಮೀನಾ. ಬಿಡಮ್ಮ, ನಿಮ್ಮ ಅಮ್ಮನಿಗೆ ಏನು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ, ನಾವು ಇನ್ನೇನು ಮಾಡೋಕ್ಕಾಗುತ್ತೆ, ಸ್ವಲ್ಪ ದಿನ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು. ಕುಸುಮ, ಮಾಡಬೇಕಾಗಿರೋ ಕಾರ್ಯನೆಲ್ಲನೂ ಮಾಡಬೇಕಲ್ವಾ, ನಿನ್ನ ಸೊಸೆನ ನಿನ್ನ ಜೊತೆನೇ ಕರ್ಕೊಂಡು ಬಾ ಅಂತ ಹೇಳೋಗ್ತಾರೆ. ಸರಿನಮ್ಮ ಅಂತ ಕುಸುಮ ಹೇಳ್ತಾರೆ. ಎಲ್ಲರೂ ಹೋದ್ಮೇಲೆ ಶ್ರುತಿ ಕನಕ ಹತ್ರ ಇದಕ್ಕೂ ಮೇಲೆ ಇನ್ನೇನು ಶಾಸ್ತ್ರ ಇದೆ ಅಂತ ಕೇಳ್ತಾಳೆ. ಫಸ್ಟ್ ನೈಟ್ ಏರ್ಪಾಡು ಮಾಡಿದಾರಲ್ಲ ಅಂತ ಕನಕ ಹೇಳ್ತಾಳೆ. ಓ ಅದಾ, ಓಕೆ ಓಕೆ ಅಂದ್ಕೊಂಡು ಬರ್ತಾರೆ ಇಬ್ರು. ತಾರಾಗೆ ಮತ್ತು ಮಂಜುಗೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಮಂಜ, ತಾರಾ ನೀನೇ ನಂಬ್ಕೊಂಡು ಬಂದಿದ್ದಾಳೆ, ನೀನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಹಾಗಂತ ಕುಸುಮ ಹೇಳ್ತಾರೆ. ಅಮ್ಮ, ಖಂಡಿತ ನಾನು ಚೆನ್ನಾಗಿ ನೋಡ್ಕೋತೀನಿ ಹಾಗಂತ ಮಂಜ ಹೇಳ್ತಾನೆ. ಮೀನಾ, ನೀನು ಹೋಗಿ ಹಾಲು ತಗೊಂಡು ಬಾ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಸರಿ ಅಜ್ಜಿ ಅಂತ ಮೀನಾ ಹೇಳ್ತಿರೋವಾಗಲೇ ವಿಶಾಲು ಅಲ್ಲಿಗೆ ಬರ್ತಾಳೆ. ಆ ಹಾಲನ್ನ ನನ್ನ ಮೇಲೆ ಸುರೀರಿ ಅಂತ ಹೇಳ್ತಾಳೆ. ತಾರಾ ಅಂತ ಕರೀತಾಳೆ. ತಾರಾ ವಿಶಾಲು ಹತ್ರ ಬರ್ತಾಳೆ. ಏನು ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕೆ ಬಂದ್ರಾ ಅಂತಾನೆ ಸೂರ್ಯ. ನನ್ನ ಮಗಳನ್ನ ನೋಡಿ ಮಾತಾಡೋ ಹಕ್ಕು ಕೂಡ ನನಗಿಲ್ವಾ ಅಂತ ಕೇಳ್ತಾಳೆ. ಯಾರು ನಿಮಗೆ ನೋಡಿ ಮಾತಾಡೋ ಹಕ್ಕಿಲ್ಲ ಅಂತ ಹೇಳಿದ್ದು ಅಂತ ಸೂರ್ಯ ಹೇಳ್ತಿರುವಾಗ ರಂಗನಾಥ್ ಅವರು, ಸೂರ್ಯ ಸ್ವಲ್ಪ ಇರು ಅಂತ ಹೇಳ್ತಾರೆ. ವಿಶಾಲು, ನಿನಗೆ ಎಷ್ಟೇ ಕೋಪ ಇದ್ರೂ ಅವಳು ನೀನು ಮಗಳು, ಅವಳು ಇಷ್ಟಪಟ್ಟಿರೋ ಜೀವನನ ಅವಳು ಆರಿಸ್ಕೊಂಡಿದ್ದಾಳೆ, ಅದರಲ್ಲಿ ಯಾವ ತಪ್ಪು ಇಲ್ಲ. ಈಗ ಅವಳ ಜೀವನನ ಶುರು ಮಾಡ್ತಿದ್ದಾಳೆ, ಈಗಲಾದರೂ ಅವಳಿಗೆ ಮನ್ಸಾರೆ ಆಶೀರ್ವಾದ ಮಾಡುವಂತ ಲಕ್ಕಿ ಹೇಳ್ತಾರೆ. ಆಗ ವಿಶಾಲು ಗಂಡ, ತಾರಾ, ನಿಮ್ಮ ಅಮ್ಮನಿಗೆ ಎಷ್ಟು ನೋವಾಗಿದೆ ಗೊತ್ತಾ, ಅವಳು ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ ಅಂತ ನಿನಗೇನಾದರೂ ಗೊತ್ತಾ, ನೀನು ಇಲ್ಲೇ ನಾನು ಈ ಊರು ಬಿಟ್ಟು ಬರಲ್ಲ ಅಂತ ಒಂದು ಮರದ ಕೆಳಗೆ ಕೂತಿದ್ಲು, ಬೆಳಿಗ್ಗೆಯಿಂದ ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ ಅವಳು. ಅವ್ರಾಗಂತಿರೋವಾಗ ಸೂರ್ಯ, ಊಟ ಮಾಡದೆ ನೀರು ಕುಡಿದೇನೆ ಯಾಕಿರಬೇಕು, ಊರೇ ಊಟ ಮಾಡ್ಕೊಂಡು ಹೋಯ್ತಲ್ಲ, ನಮ್ಮ ಮನೆಯಲ್ಲೇ ಊಟ ಮಾಡಿ ಅಂತ ಆಗಲೇ ಹೇಳಿದ್ನಲ್ಲ ಅಂತಾನೆ. ನಿಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗೋಕ್ಕೆ ನಾನೇನು ಬಂದಿಲ್ಲ, ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗೋಕೆ ಬಂದೆ ಅಂತ ಹೇಳ್ತಾಳೆ. ಅವಳಾಗಂತಿರುವಾಗ ರಂಗನಾಥ್ ಅವರು, ಏನಕ್ಕಮ್ಮ ಮೊದಲಿಂದನೇ ಮತ್ತೆ ಪ್ರಾರಂಭ ಮಾಡ್ತಿದ್ಯಾ, ಒಳ್ಳೆ ರೀತಿನಲ್ಲಿ ಈಗಾಗಲೇ ಮದುವೆ ಆಗಿದೆ, ಮತ್ತೆ ಹೇಗೆ ನೀನು ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತೀಯಾ, ಮದುವೆ ಹುಡುಗ ಹುಡುಗಿನ ಇಬ್ಬರನ್ನು ಸೇರಿಸಿ ಕರ್ಕೊಂಡೋಗು, ಅದನ್ನ ಸಂಪ್ರದಾಯ ಅಂತ ಹೇಳ್ತಾರೆ. ಅವ್ರಾಗಂತಿರುವಾಗ ಶಾಂತಿ ಸುಮ್ಮನೆ ಇರ್ತಾನೆ. ಹೌದು ವಿಶಾಲು, ಇನ್ಮೇಲೆ ಮಂಜುನೇ ನಿಮ್ಮ ಮನೆ ಹಳಿಯ, ನಿನ್ ಮಗಳು ಗಂಡ, ನಾವಿಬ್ರು ಒಂದೇ ಕುಟುಂಬದಲ್ಲಿ ಸಂಬಂಧ ಬೆಳೆಸಿದೀವಿ, ಈಗ ನಾವೆಲ್ಲರೂ ಸ್ವಂತದವರಾಗ್ಬಿಟ್ವಿ ಅಲ್ವಾ. ಅವಳಾಗಂತಿರುವಾಗ ಕಸ್ತೂರಿ, ಶಾಂತಿ ಸ್ವಲ್ಪ ಸುಮ್ಮನೆ ಇರು, ಇನ್ನು ವಿಶಾಲು ಕೊತ ಅಂತ ಕುದೀತಿದ್ದಾಳೆ, ನೀನು ಸ್ವಲ್ಪ ಸುಮ್ಮನಿರಕ್ಕಾಗಲ್ವಾ ಅಂತ ಹೇಳ್ತಾರೆ. ಇಲ್ಲಿ ನೋಡಮ್ಮ, ಇವತ್ತಿನ ದಿನ ತುಂಬ ಚೆನ್ನಾಗಿದೆ, ಅದಕ್ಕಿಂತ ಇವತ್ತೇ ಶಾಂತಿ ಮುಹೂರ್ತನ ಇಟ್ಟಿದ್ದೀವಿ, ಇಲ್ಲೇ ಇದ್ದು ಅವ್ರಿಗೆ ಆಶೀರ್ವಾದ ಮಾಡಿ ಮನ್ಸಾರೆ ಅವ್ರನ್ನ ಹರಿಸಿ. ಮಂಜ, ನೀನು ಹೋಗಪ್ಪ, ಇಬ್ರು ಹೋಗಿ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಮಂಜ ಹಾಗೇನೆ ನಿಂತಿರ್ತಾನೆ. ಮಂಜು, ಲಕ್ಕಿ ಹೇಳಿದ್ರಲ್ಲ ಹೋಗು ಅಂತಾನೆ ಸೂರ್ಯ. ತಾರಾ ಮಂಜು ಆಶೀರ್ವಾದ ತಗೊಳಕ್ಕೆ ಅಂತ ಬಗ್ತಾರೆ. ಆಗ ವಿಶಾಲು ಹಿಂದೆ ಹೋಗ್ತಾಳೆ. ಆಗ ಕಸ್ತೂರಿ ಅವರು, ವಿಶಾಲಮ್ಮ ಏನಿದು, ಅವಳು ನಿನ್ನ ಮಗಳು, ಅವಳ ಜೀವನ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಅವ್ರಾಗಂತಿರುವಾಗ ನನ್ನ ಕೈಲಿ ಅದೆಲ್ಲ ಸಾಧ್ಯ ಇಲ್ಲ, ಇವನ ಜೊತೆ ಇವಳ ಜೀವನ ಚೆನ್ನಾಗಿರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಮಗಳು ನನ್ನನ್ನೇ ಏಮಾರಿಸಿ ಹೊರಟೋಗ್ಬಿಟ್ಲಲ್ಲ, ಅದನ್ನ ನೆನೆಸ್ಕೊತಿದ್ರೆ ಹಾಗಂತ ಜೋರಾಗಿ ಹೇಳ್ತಾ ಇರ್ತಾಳೆ ವಿಶಾಲು. ಆಗ ವಿಶಾಲು ಗಂಡ, ನಿನ್ಗೇನಮ್ಮ ಕಡಿಮೆ ಮಾಡಿದ್ವಿ ನಾವು, ನೀನು ಆಸೆ ಪಟ್ಟೆ ಅಂತ ಬೇರೆ ದೇಶಕ್ಕೆಲ್ಲ ಕಳಿಸಿ ನಿನ್ನನ್ನು ಓದಿಸಿದ್ವಿ, ಇಷ್ಟು ವರ್ಷ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಎಲ್ಲ ನಿನಗೋಸ್ಕರನೇ ತಾನೇ, ಆದ್ರೂ ನೀನು ನಮ್ಮನ್ನೇ ಬೇಡ ಅಂತ ಬಿಟ್ಟು ಓಡ್ ಬಂದ್ಬಿಟ್ಟೆ ಅಲ್ಲ. ಅವ್ರಾಗಂತಿರುವಾಗ ವಿಶಾಲು, ನನ್ನನ್ನು ಬಿಟ್ಟು ನೀನು ತುಂಬ ದೂರ ಬಂದ್ಬಿಟ್ಟೆ ಅಲ್ಲ ತಾರಾ, ಇನ್ಮೇಲೆ ನಾನು ಏನಕ್ಕೆ ತಾನೇ ಬದುಕಿರ್ಬೇಕು ಹಾಗಂತ ಅವಳು ಅಂತಿರುವಾಗ
ಹಾಗೆಲ್ಲ ಮಾತಾಡ್ಬೇಡಮ್ಮ ಪ್ಲೀಸ್ ಅಮ್ಮ. ತಾರಾ ಹಂಗಂತ ಇರ್ತಾಳೆ. ಆಗ ಶಾಂತಿ, ನೋಡೆ ಕಸ್ತೂರಿ, ಇವಳು ಅಳ್ತಿರೋದು ನೋಡ್ತಾ ಇದ್ರೆ ನನ್ಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ, ಹಾಗಂತ ಖುಷಿ ಪಡ್ತಾ ನೋಡ್ತಾ ನಿಂತಿರ್ತಾಳೆ. ಆಗ ಲಕ್ಕಿ ಅಜ್ಜಿ, ವಿಶಾಲು ಎಲ್ಲ ಒಳ್ಳೇದಾಗ್ತಿದೆ, ಇದಕ್ಕೂ ಮೇಲೆ ನೀನ್ ಯಾಕೆ ಇಷ್ಟ ಆಟ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು, ನೋಡು ವಿಶಾಲಮ್ಮ, ಮಂಜು ತುಂಬಾ ಒಳ್ಳೆ ಹುಡುಗ, ತಾರಾನ ಅವನು ತುಂಬಾನೇ ಚೆನ್ನಾಗಿ ನೋಡ್ಕೋತಾನೆ. ಅವ್ರಾಗಂತಿರುವಾಗ ಮೀನಾ, ನಿಮ್ಮನ್ನೆಲ್ಲ ಮೀರಿ ಅವರಿಬ್ರು ಮದುವೆ ಆಗಿದ್ದಾರೆ ಅಂತ ನೀವು ಯೋಚನೆ ಮಾಡಬೇಡಿ. ತಾರಾ ಆ ರೀತಿ ನಿರ್ಧಾರ ತಗೊಂಡಿದ್ದಾಳೆ ಅಂದರೆ ಮಂಜಿನ ಮೇಲೆ ಅವಳು ತನ್ನ ಜೀವನ ಇಟ್ಕೊಂಡಿದ್ದಾಳೆ ಅಂತ ಅರ್ಥ. ಅವಳಾಗಂತಿರುವಾಗ ಮಂಜನು ಕೂಡ ಉಸಿರಿಗೆ ಉಸಿರಾಗಿ ತಾರಾನ ಪ್ರೀತಿ ಮಾಡ್ತಿದ್ದಾನೆ. ದುಡ್ಡು ಆಸ್ತಿಗೋಸ್ಕರ ಅವನು ಮದುವೆ ಆಗಿಲ್ಲ, ಇಬ್ರು ಮನಸ್ಸು ಒಂದಾಗಿದೆ, ಅದಕ್ಕಿಂತ ನಿಮ್ಗೆ ಇನ್ನೇನು ಬೇಕು ಅಂತ ಹೇಳ್ತಾನೆ ಸೂರ್ಯ. ಆಗ ಕುಸುಮ ಅವರು, ನಾನು ಇಬ್ರು ಹೆಣ್ಮಕ್ಳು ತಾಯಿ, ನಮ್ಮನ್ನ ಮೀರಿ ಮದುವೆ ನಡೀತಿದೆ ಅಂತಂದ್ರೆ ಹೆಣ್ಣೆತ್ತವ್ರಿಗೆ ಅದ್ರ ಸಂಕಟ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈ ಮದುವೆ ಈಗ ನಡೆಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನೀವು ನಿಮ್ಮ ಮಗಳಿಂದ ದೂರ ಆದೆ ಅಂತ ಬೇಜಾರು ಮಾಡ್ಕೋಬಿಡಿ ಅಂತ ಹೇಳ್ತಾರೆ. ನಡೆದಿರೋದನ್ನೆಲ್ಲ ಮರೆತು ಅವರನ್ನ ಒಪ್ಕೋ ಅಂತ ಲಕ್ಕಿ ಹೇಳ್ತಾರೆ. ಆಗ ತಾರಾ, ಅಮ್ಮ ಮಂಜು ತುಂಬ ಒಳ್ಳೆನಮ್ಮ, ಅವನನ್ನು ಚೆನ್ನಾಗಿ ನೋಡ್ಕೋತಾನೆ, ನಾನು ಸಂತೋಷವಾಗಿ ಇರ್ತೀನಿ ಅಂತ ಹೇಳ್ತಾಳೆ. ಸರ್, ನಾನು ದುಡ್ಡು ಆಸ್ತಿಗೋಸ್ಕರ ನಿಮ್ಮ ಮಗಳನ್ನ ಮದುವೆ ಆಗಿಲ್ಲ, ನಾನು ಸ್ವಂತವಾಗಿ ನನ್ನ ಕಾಲ ಮೇಲೆ ನಿಂತು ಮೇಲ್ ಬರಬೇಕು ಅಂತ ಅನ್ಕೊಂಡವನು. ನನಗೆ ತಾರಾ ಮಾತ್ರ ಸಾಕು, ಅವಳನ್ನ ನಾನು ಸಂತೋಷವಾಗಿ ನೋಡ್ಕೋತೀನಿ ಅಂತ ಮಂಜು ಹೇಳ್ತಾನೆ. ನೋಡು ವಿಶಾಲಮ್ಮ, ಅವ್ರಿಗೆ ಆಶೀರ್ವಾದ ಮಾಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ವಿಶಾಲು, ನಾನಿಲ್ಲಿ ಯಾರ ಬುದ್ಧಿ ಮಾತನ್ನು ಕೇಳಕ್ ಬಂದಿಲ್ಲ ತಾರಾ, ನಿನ್ಗೋಸ್ಕರ ನಾವಿಬ್ರು ಎಷ್ಟೊಂದೆಲ್ಲ ತ್ಯಾಗ ಮಾಡಿದೀವಿ, ನಿನ್ ಮೇಲೆ ನಾವು ಜೀವನ ಇಟ್ಕೊಂಡಿದೀವಿ ಮಗಳೇ, ದಯವಿಟ್ಟು ನೀನು ನಮ್ಮ ಜೊತೆ ಬಂದ್ಬಿಡು ಅಂತ ಕೇಳ್ತಾಳೆ. ವಿಶಾಲು ಹಾಗಂತಿರುವಾಗ, ಸಾರಿ ಅಮ್ಮ, ಇನ್ಮೇಲೆ ನನ್ನ ಲೈಫ್ ಎಲ್ಲ ಮಂಜುನೆ, ಅವನನ್ನ ಬಿಟ್ಟು ನಾನು ಎಲ್ಲೂ ಬರಲ್ಲ ಅಂತ ಹೇಳ್ಬಿಡ್ತಾಳೆ ತಾರಾ. ನಾನು ಹೇಳ್ದೆ ಅಲ್ವಾ ವಿಶಾಲು ನಿನಗೆ, ಈಗ ಅವಳು ನಮ್ಮ ಮಗಳಲ್ಲ, ಅವಳು ಈಗ ಬದಲಾಗಿದ್ದಾಳೆ, ಬಾ ಹೋಗೋಣ ಅಂತ ವಿಶಾಲು ಗಂಡ ಹೇಳ್ತಾರೆ. ಮದುವೆ ಆಗೋಯ್ತಲ್ಲ, ಇನ್ಮೇಲೆ ನಮ್ಗೆ ಅವಳ ಮೇಲೆ ಯಾವ ಹಕ್ಕೂ ಇಲ್ಲ. ಅವ್ರಾಗಂತಿರುವಾಗ, ಇಷ್ಟು ವರ್ಷ ನಿನ್ನ ಎತ್ತು ಹೊತ್ತು ಸಾಕಿದ್ ನಾವು ನೀನು ಮುಖ್ಯ ಅನ್ನಿಸ್ತಾ ಇಲ್ವಾ, ನಿನ್ಗೆ 12 ವರ್ಷ ಆದಾಗಲೇ ನಾವು ಇಬ್ಬರು ದೂರ ಆದ್ವಿ, ಆದರೆ ಇಷ್ಟು ವರ್ಷದಲ್ಲಿ ನಿಮ್ಮ ಅಪ್ಪ ಬೇರೆ ಮದುವೆ ಆಗಬೇಕು ಅಂತ ಅವರು ಕೂಡ ಅಂದ್ಕೊಳ್ಳಿಲ್ಲ, ನಾನು ಕೂಡ ನಿನಗೋಸ್ಕರ ಬೇರೆ ಜೀವನನ ಹುಡ್ಕೊಂಡು ಹೋಗ್ಲಿಲ್ಲ. ಏನಕ್ಕೆ ಗೊತ್ತಾ, ನಮ್ಮಿಬ್ರಿಗೂ ನೀನೇ ಮುಖ್ಯ, ನಿನ್ನ ಜೀವನ ಚೆನ್ನಾಗಿರ್ಬೇಕು, ನನ್ನ ಮಗಳು ನಮ್ಮ ಜೊತೆನೇ ಇರಬೇಕು ಅಂತ. ಆದರೆ ನಿನಗೆ ಇದು ಯಾವುದು ದೊಡ್ಡದು ಅಂತ ಅನ್ನಿಸ್ಲೇ ಇಲ್ಲ ಅಲ್ಲ, ನೆನ್ನೆ ಮೊನ್ನೆ ಬಂದವನೇ ನಿನ್ಗೆ ಮುಖ್ಯ ಆಗ್ಬಿಟ್ಟ ಅಲ್ಲ, ಅವನ ಮುಂದೆ ನಾವು ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಲ್ಲ. ಈಗಲೂ ಕೂಡ ಹೇಳ್ತಿದ್ದೀನಿ ಕೇಳು, ಇವನ ಜೊತೆ ನೀನು ಯಾವಾಗಲೂ ಚೆನ್ನಾಗಿರಲ್ಲ, ನಿಜವಾಗ್ಲೂ ನೀನು ಚೆನ್ನಾಗಿರಲ್ಲ. ಅವಳಾಗಂತಿರುವಾಗ, ಅಮ್ಮ ಏನಮ್ಮ ನೀನು ಅಂತ ತಾರಾ ಹೇಳಕ್ ಹೋಗ್ತಾಳೆ. ಇನ್ಮೇಲೆ ನೀನು ನಮ್ಮನ್ನ ಆ ರೀತಿ ಕರಿಬೇಡ ಹಾಗನ್ಕೊಂಡು ವಿಶಾಲು ಜೋರಾಗಿ ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ತಾರಾ ಅಳ್ತಾ ಅಲ್ಲೇ ಕೆಳಗೆ ಕೂತ್ಕೋತಾಳೆ. ಕುಸುಮ, ಈ ಹುಡುಗಿ ಇರೋ ಸ್ಥಿತಿನಲ್ಲಿ ಮುಂದಿನ ಶಾಸ್ತ್ರ ಮಾಡೋದೆಲ್ಲ ಕಷ್ಟ, ಇನ್ನೊಂದು ಮುಹೂರ್ತದಲ್ಲಿ ನೋಡ್ಕೊಳ್ಳೋಣ ಹಾಗಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಕರ್ಕೊಂಡೋಗಿ ಸಮಾಧಾನ ಮಾಡಿ ಮಲಗಿಸು ಅಂತ ಹೇಳ್ತಾರೆ ಕುಸುಮ. ಆಗ ಮಂಜು, ತಾರಾ ಅಳ್ಬೇಡ, ಸಮಾಧಾನ ಮಾಡ್ಕೊ, ಬಾ ಮಲಗುವಂತೆ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ರೂಮಿಗೆ ಹೋದ್ಮೇಲೆ, ತಾರಾ ಲೈಫ್ ಎಲ್ಲ ನಿನ್ ಜೊತೆನೇ ಇರ್ತೀನಿ ಅಲ್ವಾ, ಅಳ್ಬೇಡ ತಾರಾ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಮಂಜು ಅವಳಿಗೆ ಸಮಾಧಾನ ಮಾಡ್ತಾನೆ. ಈ ಕಡೆ ಮನೋಜ್, ಪಾರ್ಕ್ ಫ್ರೆಂಡ್ ಮತ್ತೆ ನ್ಯೂಮರಾಲಜಿಸ್ಟ್ 3 ಜನನು ಮದುವೆ ವಿಷಯ ಮಾತಾಡೋಕ್ಕೆ ದೇವಿಕಾ ಮನೆಗೆ ಬರ್ತಾರೆ. ಅವ್ರ ಮನೆಯ ನೋಡಿ ಸೀನು, ಬ್ರೋ ನಾನೇನೋ ಅಯ್ಯಮ್ಮ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡೆ, ಆದ್ರೆ ದೊಡ್ಡ ಶ್ರೀಮಂತರೇ ಇವರು ಅಂತ ಹೇಳ್ತಾನೆ. ಮನೋಜ ಬಾಗ್ಲಲ್ಲೇ ಯೋಚನೆ ಮಾಡ್ತಾ, ಸರ್ ಎಲ್ಲ ಸರಿ ಹೋಗುತ್ತಾ ಅಂತ ಕೇಳ್ತಾನೆ. ಆಗ ನ್ಯೂಮರಾಲಜಿಸ್ಟ್, ಈಗ ನಾವು ನಿಂತಿರೋದು ಬರೀ ಮನೆ ಬಾಗ್ಲಲ್ಲ, ನಿಮ್ಮನ್ನ ಕುಬೇರನ ಮಾಡೋ ಅದೃಷ್ಟದ ಬಾಗ್ಲತ್ರ, ನೀವು ಒಂದ್ ಹೆಜ್ಜೆ ಮುಂದೆ ಇಟ್ಟಿದ ತಕ್ಷಣ ಕೋಟೀಶ್ವರರಾಗ್ಬಿಡ್ತೀರಾ. ಅವ್ರಾಗ ಅಂದಿದ ತಕ್ಷಣ ಮನೋಜ ಬಾಗ್ಲಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ದೇವಿಕಾ ಅವ್ರು ಬಂದು, ಹಲೋ ಮಿಸ್ಟರ್ ಮನೋಜ್, ಬನ್ನಿ ಬನ್ನಿ ಅಂತ ಕರೀತಾರೆ. ನೀವು ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿದ್ರಲ್ಲ, ತುಂಬಾ ಸಂತೋಷ ಆಯ್ತು, ಬನ್ನಿ ಒಳಗೆ ಅಂತ ಕರೀತಾರೆ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್ ಅಂತ ದೇವಿಕಾ ಹೇಳ್ತಾರೆ. ಆಗ ಕನಗ ಓಡ್ ಬರ್ತಾಳೆ. ಓಡ್ ಬಂದು ಮನೋಜ್ ಹತ್ರ ಕುತ್ಕೊಂಡು, ಹಾಯ್ ಫ್ರೀಜ್ ಮನೋಜ್, ನನ್ನನ್ನೇ ನೋಡೋಕ್ ಬಂದ್ರ ಅಂತ ಕೇಳ್ತಾಳೆ. ಅವಳಾಗಂತಿರುವಾಗ, ಹೌದು ಅಂತಾನೆ ಮನೋಜ. ಫ್ರಿಜ್ ಎಲ್ಲ ಎಲ್ಲಿದೆ ಅಂತ ಕೇಳ್ತಾಳೆ. ಅದೆಲ್ಲ ಶೋರೂಮಲ್ಲಿ ಇದೆ ಅಂತಾನೆ. ಸೀನನ್ನ ನೋಡಿ, ನೀವೇನಿಲ್ಲಿ ಕೂತಿದ್ದೀರಾ, ಹೋಗಿ ಜ್ಯೂಸ್ ತಗೊಂಡ್ ಬನ್ನಿ ಅಂತ ಹೇಳ್ತಾಳೆ. ಬ್ರೋ, ನನ್ನನ್ನು ಜ್ಯೂಸ್ ತಂದ್ಕೊಡೋಣ ಅಂತಾನೆ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಹಾಗಂತ ಸೀನು ಹೇಳ್ತಾರೆ. ಆಗ ಕನಗ, ಮನೋಜ್ ಬನ್ನಿ ನಾವು ಹೋಗೋಣ ಅಂತ ಹೇಳ್ತಾಳೆ. ಎಲ್ಲಿಗೆ ಹೋಗೋಣ ಅಂತ ಮನೋಜ ಕೇಳ್ತಾನೆ. ನಾವು ಶೋರೂಮ್ಗೆ ಹೋಗೋಣ, ಅಲ್ಲಿಗೆ ಕರ್ಕೊಂಡೋಗೋಗಿ ತಾನೆ ನೀವು ಬಂದಿರೋದು ಅಂತ ಕೇಳ್ತಾಳೆ. ಕನಗ, ಸ್ವಲ್ಪ ಇರು, ಆಮೇಲೆ ಹೋಗೋಣ, ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ದೇವಿಕಾ ಹೇಳ್ತಾರೆ. ಹಾಗಾದ್ರೆ ನಾನು ಹೋಗಿ ರೆಡಿ ಆಗ್ಲಾ ಅಂತ ಕನಗ ಕೇಳ್ತಾಳೆ. ನೀನ್ ಹೋಗಿ ರೆಡಿ ಆಗು, ನಾನು ಹೋಗ್ಬೇಕಾದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ದೇವಿಕಾ ಹೇಳ್ತಾರೆ. ದೇವಿ, ಬಾ ಕನಗನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಸಾರಿ ಕೇಳೋದೇ ಮರ್ತಾಯ್ತು, ಜ್ಯೂಸಾ ಕಾಫಿನಾ ಟೀನಾ ಅಂತ ಕೇಳ್ತಾರೆ. ಜ್ಯೂಸ್ ಅಂತ ಸೀನು ಹೇಳ್ತಾರೆ. ಅದೆಲ್ಲ ಏನು ಬೇಡ ಅಂತ ಮನೋಜ ಹೇಳ್ತಾನೆ. ಇವರೇ ನಮ್ಮ ನ್ಯೂಮರಾಲಜಿಸ್ಟ್ ಸತ್ಯವೇಲು ಅಂತ ಪರಿಚಯ ಮಾಡಿಸ್ತಾನೆ. ಮನೋಜ್, ನಾನು ಹೇಳಿರೋ ವಿಷಯದ ಬಗ್ಗೆ ನಿರ್ಧಾರ ತಗೊಂಡ್ರ ಅಂತ ಕೇಳ್ತಾರೆ ದೇವಿಕಾ. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಇಲ್ಲಿಗೆ ಬಂದ್ವಿ, ನಾನು ಯಾವ ನಿರ್ಧಾರನೂ ತಗೊಂಡಿಲ್ಲ, ಸತ್ಯವೇಲ್ ಏನು ಹೇಳ್ತಾರೆ ಹಾಗೇನೆ ಅಂತ ಮನೋಜ ಹೇಳ್ತಾನೆ. ಮೇಡಮ್, ನಿಮ್ಮ ಪ್ರಪೋಸಲ್ ಬಗ್ಗೆ ಮನೋಜ್ ಅವರು ನನ್ನ ಜೊತೆ ಎಲ್ಲಾನು ಹೇಳಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಕೇಳ್ತಾರೆ. ಓಕೆ ಅಂತ ದೇವಿಕಾ ಹೇಳ್ತಾರೆ. ಮನೋಜ್ ಅವ್ರಿಗೆ ಈ ಟೈಮು ತುಂಬಾನೇ ಚೆನ್ನಾಗಿದೆ, ಅವ್ರ ಬಿಸ್ನೆಸ್ ಅಲ್ಲಿ
ಓಹೋ ಅನ್ನೋ ರೀತಿ ಲಾಭ ಮಾಡ್ತಾರೆ. ಇವ್ರ ಹೆಸರಿಗೂ ನಿಮ್ಮ ಮಗಳು ಹೆಸರಿಗೂ ಚೆನ್ನಾಗಿ ಕೂಡ್ ಬರುತ್ತೆ. ಇವ್ರ ಜಾತಕದ ಪ್ರಕಾರ ನಿಮ್ಮ ಮಗಳನ್ನ ಮದ್ವೆ ಆದ್ರೆ ನಿಮ್ಮ ಮಗಳು ಒಂದೇ ತಿಂಗಳಲ್ಲಿ ಗುಣ ಆಗ್ಬಿಡ್ತಾಳೆ. ಅವ್ರಾಗಂತಿರುವಾಗ ಹೌದಾ ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಹೌದು ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಇವ್ರ ಟೈಮು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ತಿರೋವಾಗ ಅಷ್ಟೊಂದು ಪವರ್ ಇದೆಯಾ ಅಂತ ಸೀನು ಅನ್ಕೋತಿರ್ತಾರೆ. ಆಗ ದೇವಿಕಾ ಅವರು ಇದೆಲ್ಲ ದೇವ್ರು ಕೊಟ್ಟಿರೋ ವರ ಅನ್ನಿಸ್ತಿದೆ ನನಗೆ, ಇಲ್ಲ ಅಂದರೆ ನನ್ನ ಮಗಳು ತಾನಾಗ್ತಾನೆ ಇವ್ರ ಶೋರೂಮ್ಗೆ ಹೋಗ್ತಿಲ್ಲ ಅಂತ ಕೇಳ್ತಾರೆ. ಈಗ ನನ್ನ ಮಗಳು ಮದುವೆ ಆಗೋಕೆ ನಿಮ್ಗೆ ಇಷ್ಟನಾ ಅಂತ ಕೇಳ್ತಾರೆ. ಅದು ಅಂತ ಮನೋಜ ಹೇಳ್ತಿರೋವಾಗ ಸತ್ಯವೇಲು ಹೇಳ್ತಾರೆ ಅವ್ರಿಗೆ ಮದುವೆ ಆಗೋದೇನೋ ಇಷ್ಟ ಇದೆ, ಆದರೆ ಇಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳೇ ಜಾಸ್ತಿ ಇವೆ ಅಂತ ಹೇಳ್ತಾರೆ. ಅದನ್ನ ನೀವೇ ಪರಿಹಾರ ಮಾಡಬೇಕು ಅಂತಿರುವಾಗ ಅದೇನು ಅಂತ ಹೇಳಿ ನನ್ನ ಕೈಲಾದದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ದೇವಿಕಾ. ನೀವೇ ಹೇಳಿ ಅಂತ ಸತ್ಯವೇಲು ಹೇಳ್ತಿರೋವಾಗ ಅಳಿ ಅಂದ್ರೆ ಅಂತ ದೇವಿಕಾ ಹೇಳ್ತಾರೆ. ಮನೋಜ ಶಾಕ್ ಆಗ್ತಾನೆ. ನನ್ನ ಮಗಳನ್ನ ನೀವು ಮದುವೆ ಆಗ್ತಿರೋದ್ರಿಂದ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಏನೇ ಇದ್ರು ಧೈರ್ಯವಾಗಿ ಹೇಳಿ ಅಂತಿರೋವಾಗ ಮೇಡಮ್ ಅದು ಅಂತ ಮನೋಜ ಹೇಳ್ತಿರೋವಾಗ ಏನ್ ಬ್ರೋ ನೀವು ಇನ್ನೂ ಮೇಡಮ್ ಅನ್ಕೊಂಡು ಅವರು ನಿಮ್ಮ ಅತ್ತೆ ಅಂತ ಹೇಳ್ತಾರೆ. ಸೀನು ಅಟ್ಲೀಸ್ಟ್ ಆಂಟಿ ಅಂತನಾದ್ರೂ ಕರೀರಿ ಅಂತ ಹೇಳ್ತಾರೆ. ಆಂಟಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸತ್ಯವೇಲಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅವನಾಗಂತಿರೋವಾಗ ಇವ್ರ ಬಗ್ಗೆ ನಿಮ್ಗೆಲ್ಲಾನು ಗೊತ್ತಿದೆ. ಮನೋಜ್ ಅವ್ರಿಗೆ ಇನ್ನೂ ಡೈವರ್ಸ್ ಸಿಕ್ಕಿಲ್ಲ, ಅವ್ರಿಗೆ ಡೈವರ್ಸ್ ಸಿಗಬೇಕು ಅಂದರೆ ತಕ್ಷಣ ಅವ್ರಿಗೆ 10 ಲಕ್ಷ ದುಡ್ಡು ಬೇಕು ಅಂತ ಹೇಳ್ತಾರೆ ಸತ್ಯವೇಲು. ಅಷ್ಟನ್ನ ಕೊಟ್ಟು ನೀವು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರೋವಾಗ 10 ಲಕ್ಷ ತಾನೇ ನಾನು ಕೊಡ್ತೀನಿ ಅಂತ ದೇವಿಕಾ ಹೇಳ್ತಾರೆ. ಆದರೆ ನನ್ನ ಮಗಳು ಕುತ್ತಿಗೆಗೆ ತಾಲಿ ಬೀಳ್ತಿದ್ದಂಗೆನೆ ನಾನು ನಿಮಗೆ 10 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. 10 ಲಕ್ಷ ಏನು ನೀವು ಎಷ್ಟು ಕೇಳಿದ್ರು ನಾನು ಕೊಡ್ತೀನಿ, ಆದರೆ ಮದುವೆಗೂ ಮುಂಚೆ ನಾನು ನಿಮಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಏನು ಮೇಡಮ್ ನೀವೀಗ ಹೇಳ್ತಿದ್ದೀರಾ? ಮದುವೆ ಮುಗಿದ್ಮೇಲೆ ಕೊಡೋಕೆ ಇದೇನು ದೊಡ್ಡ ಅಮೌಂಟ್ ಏನಲ್ವಲ್ಲ, ನಿಮ್ಮಂಥವ್ರಿಗೆ 10 ಲಕ್ಷ ಅನ್ನೋದು ಒಂದು ಸಣ್ಣ ಅಮೌಂಟ್ ತಾನೆ. ಆ ದುಡ್ಡು ಕೊಟ್ಬಿಟ್ರೆ ಇವ್ರಿಗೆ ಡೈವರ್ಸ್ ಕೂಡ ಸಿಗುತ್ತೆ, ಇವ್ರ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ. ನಿಮ್ಮ ಮಗಳು ಮದುವೆ ಆಗೋವಾಗ ಇವ್ರ ಮೇಲೆ ಯಾವ ಸಾಲನೂ ಇರೋಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ದೇವಿಕಾ ಅದು ಮಾತ್ರ ಸಾಧ್ಯ ಇಲ್ಲ, ನಮ್ಮ ಆಡಿಟರ್ ಅಡ್ವೈಸ್ ಪ್ರಕಾರ ನನ್ನ ಮಗಳು ಕತ್ತಿಗೆ ತಾಲಿ ಇರೋಕೆ ಮುಂಚೆ ನಾನು ಯಾವ ದುಡ್ಡನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ ಅಂತಿರೋವಾಗ ಸೀನು ಹೇಳಬೇಕು ಅಂದರೆ ಡೈವರ್ಸ್ ಆಗದೆ ಮದುವೆ ಆಗೋದು ತಪ್ಪಾಗುತ್ತೆ ಅಂತ ಹೇಳ್ತಾರೆ. 10 ಲಕ್ಷ ಕೊಟ್ಟರೆ ಡೈವರ್ಸ್ ಸಿಕ್ಬಿಡುತ್ತೆ ಅಲ್ವಾ ಅಂತ ದೇವಿಕಾ ಕೇಳ್ತಾರೆ. ಹೌದು ಖಂಡಿತ ಅಂತ ಮನೋಜ ಹೇಳ್ತಾನೆ. ಹಾಗಾದರೆ ನೀವು ನನ್ನ ಮಗಳನ್ನ ಮದುವೆ ಆಗಿ ಅದಾದ್ಮೇಲೂ ಡೈವರ್ಸ್ ತಗೋಬೋದಲ್ವಾ ಅಂತ ದೇವಿಕಾ ಹೇಳ್ತಾರೆ. ಏನು ಸರ್ ಹೀಗೆ ಹೇಳ್ತಿದ್ದಾರಲ್ಲ ಅಂತ ಮನೋಜ ಕೇಳ್ತಿರೋವಾಗ ಸತ್ಯವೇಲು ಸ್ವಲ್ಪ ಇವತ್ತು ಯೋಚನೆ ಮಾಡ್ತಾ ಹಾಗಾದರೆ ಒಂದು ಕೆಲಸ ಮಾಡೋಣ, ಈಗ ಇವ್ರ ಟೈಮು ತುಂಬಾ ಚೆನ್ನಾಗಿದೆ, ಈ ಟೈಮ್ನಲ್ಲಿ ಇವ್ರು ಏನಾದರೂ ಮದುವೆ ಆದರೆ ನಿಮ್ಮ ಮಗಳು ಕೂಡ ಆದಷ್ಟು ಬೇಗ ಗುಣ ಆಗ್ಬಿಡ್ತಾಳೆ, ಅದಕ್ಕೆ ಅಂತ ನನ್ನ ಹತ್ರ ಒಂದು ದಾರಿ ಇದೆ ಅಂತ ಹೇಳ್ತಾರೆ. ಹೇಳಿ ಅದೇನು ದಾರಿ ಇದೆ ಅಂತ ಕೇಳ್ತಾರೆ ದೇವಿಕಾ. ಈಗ ಇವ್ರಿಗೆ ಡೈವರ್ಸ್ ಸಿಗೋಕ್ಕೂ ಮುಂಚೆ ಇನ್ನೊಂದು ಮದುವೆ ಮಾಡಬಾರ್ದು. ನೀವು ನೋಡಿದ್ರೆ ಮದುವೆ ಆಗದೇನೆ ದುಡ್ಡು ಕೊಡಲ್ಲ ಅಂತ ಹೇಳ್ತಿದ್ದೀರಾ, ಇವರು ದುಡ್ಡು ಕೊಟ್ಟಿಲ್ಲ ಅಂದರೆ ಡಿವೋರ್ಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸಮಸ್ಯೆ ಹೇಗಿದೆ ಅಂತ ನೋಡಿದ್ರಲ್ಲ, ಅದಕ್ಕೆ ಅಂತ ಒಂದು ಕೆಲಸ ಮಾಡಿ ನಿಮ್ಮ ಮನೆಯಲ್ಲೇ ಸಿಂಪಲ್ ಆಗಿ ಇವ್ರು ಮದುವೆ ಮಾಡಿಬಿಡಿ ಅಂತ ಹೇಳ್ತಾರೆ. ಆಗ ದೇವಿಕಾ ಏನೋ ನಮ್ಮನೇನಲ್ಲ ಅಂತ ಕೇಳ್ತಾರೆ. ಹೌದು ಹಾಗಂತ ಸತ್ಯವೇಲು ಹೇಳ್ತಾರೆ. ಸರ್ ಏನು ಸರ್ ಹೇಳ್ತಿದ್ದೀರಾ ಅಂತ ಮನೋಜ ಕೇಳ್ತಿರೋವಾಗ ಸ್ವಲ್ಪ ಇರಿ ನಾನು ಮಾತಾಡ್ತೀನಿ, ಯಾರಿಗೂ ಹೇಳ್ದೆ ಇವರು ನಿಮ್ಮ ಮಗಳ ಕತ್ತಿಗೆ ತಾಲಿ ಕಟ್ತಾರೆ, ಅದಾದ್ಮೇಲೆ ನೀವು ದುಡ್ಡು ಕೊಡ್ಬೋದಲ್ವಾ ಅಂತ ಕೇಳ್ತಾರೆ. ಖಂಡಿತ ಅಂತ ದೇವಿಕಾ ಹೇಳ್ತಾರೆ. ಆ ದುಡ್ಡನ್ನ ತಗೊಂಡು ಇವರು ಡೈವರ್ಸ್ನ ತಗೋತಾರೆ. ಡೈವರ್ಸ್ ಸಿಕ್ಕಿದ ತಕ್ಷಣ ನಿಮ್ಮ ಮಗಳು ಮದುವೆನ ಊರೇ ಮೆಚ್ಚೋ ಹಾಗೆ ನೀವು ಆಸೆ ಪಟ್ಟಿರೋ ಥರನೇ ಗ್ರ್ಯಾಂಡಾಗಿ ಮಾಡಿ ಅಂತ ಹೇಳ್ತಾರೆ ಸತ್ಯವೇಲು. ಇದಕ್ಕೆಲ್ಲ ಏನು ಹೇಳ್ತೀರಾ ಅಂತ ಕೇಳ್ತಿರೋವಾಗ ದೇವಿಕಾ ಯೋಚನೆ ಮಾಡ್ತಾರೆ. ನಿಮ್ಗೆ ಓಕೆನಾ ಅಳಿ ಅಂದರೆ ಅಂತ ಕೇಳ್ತಾರೆ. ಮನೋಜ ಏನು ಮಾತಾಡದೆ ಸುಮ್ಮನೆ ನಿಂತಿರೋವಾಗ ಮೇಡಮ್ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯನೇ ಮೊದಲು ಮುಖ್ಯ, ಮನೋಜ್ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಸತ್ಯವೇಲು. ಹಾಗಿದ್ರೆ ಸರಿ ನೀವು ಹೇಳ್ದಾಗೆ ನಡೀಲಿ ಅಂತ ದೇವಿಕಾ ಒಪ್ಕೊಂಡು ಬಿಡ್ತಾರೆ. ನೀವು ಒಳ್ಳೆ ಸಮಯ ನೋಡಿ ಮದುವೆ ಯಾವಾಗ ಇಟ್ಕೊಳ್ಳೋದು ಅಂತ ಹೇಳ್ಬಿಡಿ, ಅವತ್ತು ತಾಲಿ ಕಟ್ಟಿದ 10 ನಿಮಿಷದಲ್ಲೇ ನಾನು ನಿಮ್ಮ ಕೈಲಿ 10 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ದೇವಿಕಾ. ಒಳ್ಳೇದೇ, ಎಲ್ಲ ಒಳ್ಳೆ ರೀತಿನಲ್ಲೇ ನಡೀತೆ ಅಂತ ನನಗೆ ಗೊತ್ತಿದೆ ಅಂತ ಸತ್ಯವೇಲು ಹೇಳ್ತಾರೆ. ಆಲ್ರೆಡಿ ನಾನು ಪಂಚಾಂಗನೆಲ್ಲ ನೋಡ್ಕೊಂಡು ಬಂದಿದ್ದೀನಿ, ನಾಳೆಯಿಂದನೇ ಇವ್ರಿಗೆ ದಿನಗಳು ಚೆನ್ನಾಗಿವೆ. 9 ಗ್ರಹಗಳು ಇವ್ರ ಜಾತಕದಲ್ಲಿ ಇವ್ರಿಗೆ ಒಳ್ಳೆ ರೀತಿನಲ್ಲಿವೆ. ಅದರಿಂದ ಇವರು ನಿಮ್ಮ ಮಗಳನ್ನ ಮದುವೆ ಆದರೆ ನಿಮ್ಮ ಮಗಳು ಕೂಡ ಗುಣ ಆಗ್ತಾರೆ, ಇವರು ಬಿಸ್ನೆಸ್ಸಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಅದರಿಂದ ಈ ವಾರದಲ್ಲೇ ನೀವು ಮದುವೆನ ಇಟ್ಕೊಂಡು ಬಿಡಿ ಅಂತ ಹೇಳ್ತಾರೆ. ತುಂಬ ಸಂತೋಷ ಆಯಿತು, ಅದರಿಂದ ನಾನು ನಿಮ್ಮ ಮದುವೆ ಏರ್ಪಾಡನ್ನೆಲ್ಲನೂ ಸ್ಟಾರ್ಟ್ ಮಾಡ್ಕೋತೀನಿ ಅಂತಾರೆ ದೇವಿಕಾ. ಆಗ ಮನೋಜ ಸರ್ ಅಂತ ಅವ್ರ ಹತ್ರಕ್ಕೆ ಬರ್ತಾನೆ. ಖಂಡಿತ ಎಲ್ಲ ಒಳ್ಳೇದೇ ಆಗುತ್ತೆ. ಅವ್ರು ಅಂದಿದ ತಕ್ಷಣ ಅವನು ಸುಮ್ಮನಾಗ್ಬಿಡ್ತಾನೆ. ಈ ಕಡೆ ಮನೋಜ್ ಶೋರೂಮ್ನಲ್ಲಿರುವಾಗ ಆ ಸೂರ್ಯನ ಹೆಂಡತಿ ಕುಟುಂಬದ ಮದುವೆಗೆ ನಾನು ಯಾಕೆ ಹೋಗ್ಲಿ ಅಂತ ಸೀನು ಒಬ್ಬರ ಜೊತೆ ಹೇಳ್ಕೊತಿರ್ತಾನೆ. ಹಾಗಾದ್ರೆ ನೀವು ಒಬ್ಬರನ್ನೇ ಮದುವೆಗೆ ಹೋಗ್ಲಿಲ್ವಾ ಅಂತ ಕೇಳ್ತಾನೆ ಸೀನು. ನನಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಮನೋಜ ಹೇಳ್ತಿರೋವಾಗ ಮಿಸ್ಟರ್ ಮನೋಜ್ ಬೇರೆಯವ್ರ ಮದುವೆಯಲ್ಲಿ ಈಗ ನಿಮ್ಮ ಮದುವೆ ಬಗ್ಗೆ ನೀವು ಯೋಚನೆ ಮಾಡಿ, ಈ ವಾರದಲ್ಲಿ ನಿಮ್ಮ ಮದುವೆ ಅಂತ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಅದು ನೆನ್ಸ್ಕೊಂಡೇನೆ ನನಗೆ ಭಯ ಆಗ್ತಿರೋದು ಅಂತ ಮನೋಜ ಹೇಳ್ತಾನೆ. ಭಯ ಯಾಕೆ ಅಂತ ಸತ್ಯವೇಲು ಕೇಳ್ತಾರೆ. ಮನೆಗೆ ಗೊತ್ತಿಲ್ದೇನೆ ಮದುವೆ ಆಗ್ಬೋದಾ, ಅದು ಡಿವೋರ್ಸ್ ಸಿಗ್ದೇನೆ ಅಂತ ಮನೋಜ ಎದುರ್ಕೋತಿರ್ತಾನೆ. ಮದುವೆ ಮುಗಿದ ತಕ್ಷಣ 10 ಲಕ್ಷ ದುಡ್ಡು ಕೊಡ್ತಾರೆ, ಅದ್ರಲ್ಲಿ 5 ಲಕ್ಷನ ನಿಮ್ಮ ಎಕ್ಸ್ ವೈಫ್ಗೆ ಕೊಟ್ಬಿಡಿ, ತಕ್ಷಣ ಡಿವೋರ್ಸ್ ತಗೋಬಿಡಿ ಅಂತ ಹೇಳ್ತಾರೆ ಸತ್ಯವೇಲು. ಆಗ್ಬೋದಲ್ವಾ ಅಂತ ಕೇಳ್ತಿರೋವಾಗ ಅದೆಲ್ಲ ಸರಿ, ಮನೆಗೆ ಗೊತ್ತಾಗ್ಬಿಟ್ರೆ ಅಂತಾನೆ ಮನೋಜ
ಅದೆಲ್ಲ ಏನು ಗೊತ್ತಾಗಲ್ಲ, ಭಯ ಪಡಬೇಡಿ ಅಂತ ಸತ್ಯವೇಲು ಹೇಳ್ತಿರೋವಾಗ ಗುಡ್ ಮಾರ್ನಿಂಗ್ ಬಾಸ್ ಅಂತ ಛಾಯಾ ಬರ್ತಾಳೆ. ಯಾಕೆ ಛಾಯಾ ಲೇಟು ಅಂತ ಕೇಳ್ತಾನೆ ಮನೋಜ. ಪಾಸ್ಪೋರ್ಟ್ ರಿನ್ಯೂವಲ್ ಮಾಡಕ್ ಹೋಗಿದೆ ಅಂತಾಳೆ ಛಾಯಾ. ಪಾಸ್ಪೋರ್ಟಾ ಏನಕ್ಕೆ ಅಂತ ಮನೋಜ ಕೇಳ್ತಾನೆ. ಬಾಸ್ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಸಮಯ ತುಂಬಾನೇ ಚೆನ್ನಾಗಿದೆ, ಬಿಸ್ನೆಸ್ ದೊಡ್ಡ ಲೆವೆಲ್ ಅಲ್ಲಿ ಬೆಳೆಯುತ್ತೆ, ಆಗ ನೀವು ನಮ್ಮನ್ನೆಲ್ಲ ಫಾರಿನ್ ಕರ್ಕೊಂಡು ಹೋಗ್ತೀರಾ ಅಲ್ವಾ ಅಂತ ಕೇಳ್ತಾಳೆ. ಆಗ ಸೀನು ಕೇಳಿ ಅವಾಗವಾಗ ಸ್ಕೋರ್ ಮಾಡ್ತಾನೆ ಇರ್ತಾಳೆ ಅಂತ ಬೈಕೋತಿರ್ತಾನೆ. ಪಪ್ಪರಪ್ಪ ಮನೋಜ್ ನಮ್ಮ ಟೆಲಿಪತಿನ ನೀವು ನಂಬ್ತಿರೋ ಇಲ್ವೋ, ಆದ್ರೆ ಛಾಯಾ ನಂಬಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹೀಗೆ ನಂಬಿಕೆ ಇರೋರು ಇರೋದ್ರಿಂದನೇ ನಾನ್ ನಿಮ್ ಜೊತೆ ಇರೋದು ಅಂತ ಹೇಳ್ತಾರೆ. ಆದ್ರೆ ನನ್ಗೊಂದು ಸಣ್ಣ ಭಯ ಅಂತ ಹೇಳ್ತಾಳೆ ಛಾಯಾ. ಏನು ಅಂತ ಕೇಳ್ತಾನೆ ಮನೋಜ. ನಾನಿವತ್ತು ಟಿವಿನಲ್ಲಿ ಒಂದು ನ್ಯೂಸ್ ನೋಡಿದೆ, ಅದರಲ್ಲಿ ಒಬ್ರು ಮೊದಲನೇ ಹೆಂಡತಿಗೆ ಗೊತ್ತಿಲ್ಲದಿರೋ ಹಾಗೆ ಡೈವರ್ಸ್ ಕೂಡ ತಗೊಳ್ದೇನೆ ಒಬ್ರು ಶ್ರೀಮಂತರ ಹುಡುಗಿನ ಮದುವೆ ಆಗ್ಬಿಟ್ಟಿದ್ದಾರೆ. ಅವಳು ಹಂಗಂತಿರುವಾಗ ಏನೋ ನನ್ನ ಕತೆ ತರನೇ ಇದೆಯಲ್ಲ ಅಂತ ಮನೋಜ ಕೇಳ್ತಾನೆ. ಹೌದು ಬಾಸ್, ಅದರಿಂದನೇ ನನಗೆ ಭಯ ಆಗ್ತಿರೋದು ಅಂತಾಳೆ ಛಾಯಾ. ಕರೆಕ್ಟಾಗಿ ಕಲ್ಯಾಣ ಮಂಟಪದಲ್ಲಿ ಅವ್ರು ತಾಲಿ ಕಟ್ತಿದಂಗೆನೆ ಪೊಲೀಸ್ ಬಂದು ಅರೆಸ್ಟ್ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಅವಳು ಹಂಗಂತಿರುವಾಗ ಮನೋಜ ಭಯ ಪಟ್ಕೋತಾನೆ. ಏನ್ ಸರ್ ಇವಳು ಈ ತರ ಹೇಳ್ತಿದ್ದಾಳೆ ಅಂತಾನೆ. ಏನಮ್ಮ ಛಾಯಾ ಇದನ್ನೆಲ್ಲ ಯಾಕಮ್ಮ ಇಲ್ಲಿ ಬಂದು ಹೇಳ್ತಿದ್ಯಾ? ಮೊದಲನೇ ಹೇಳ್ತಿ ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ, ಅದಕ್ಕೆ ಬಂದು ಪೊಲೀಸ್ನವ್ರು ಅರೆಸ್ಟ್ ಮಾಡಿರ್ತಾರೆ. ಇದು ಯಾವ ದೊಡ್ಡ ವಿಷಯ ಅಂತ ಇಲ್ಲಿ ಬಂದು ಹೇಳ್ತಿದ್ಯಾ ಅಂತ ಸತ್ಯವೇಲು ಹೇಳ್ತಾರೆ. ಈ ವಿಷಯ ಇಲ್ಲಿ ಯಾರಿಗೂ ಗೊತ್ತಿಲ್ವಲ್ಲ ಅಂತ ಸೀನು ಹೇಳ್ತಿರೋವಾಗ ಅದೆಲ್ಲ ಸರಿ, ಇನ್ನು ನಮ್ಮ ಬಾಸ್ ರೋಹಿಣಿ ಅವ್ರಿಗೆ ಡಿವೋರ್ಸ್ ಕೊಟ್ಟಿಲ್ವಲ್ಲ, ಡಿವೋರ್ಸ್ ಕೊಡದೆ ಮದ್ವೆ ಆದ್ರೆ ಇಂಡಿಯನ್ ಆಕ್ಟ್ ಪ್ರಕಾರ ಏನೇನ್ ದಂಡನೆ ಇದೆ ಅಂತ ಗೊತ್ತಾ ನಿಮ್ಗೆ? ಅವಳಂಗಂತಿರುವಾಗ ಏನೇನ್ ಶಿಕ್ಷೆ ಇದೆ ಅಂತ ಮನೋಜ ಕೇಳ್ತಾನೆ. ಫಸ್ಟ್ ಮ್ಯಾರೇಜ್ ಆಗಿರೋರ್ಗೆ ಡಿವೋರ್ಸ್ ಕೊಡದೆ ಸೆಕೆಂಡ್ ಮ್ಯಾರೇಜ್ ಆದ್ರೆ ಅವ್ರನ್ನ ದೊಡ್ಡ ಅಪರಾಧಿ ಅಂತ ನಿರ್ಧಾರ ಮಾಡ್ಬಿಡ್ತಾರೆ ಬಾಸ್, ಅದಕ್ಕೆಲ್ಲ ಜಾಮೀನೇ ಕೊಡಲ್ಲ. ಹಾಗೆಲ್ಲ ಮಾಡಿರೋರ್ಗೆ 7 ವರ್ಷ ಹೊರಗಡೆನೂ ಬಿಡದೆ ಒಳಗಡೆನೆ ಕಾರಾಗೃಹ ಶಿಕ್ಷೆ ಇರುತ್ತೆ. ಅವಳಾಗಂತಿರುವಾಗ 7 ವರ್ಷನ ಅಂತ ಮನೋಜ ಒಳಗೊಳಗೆ ಭಯ ಪಟ್ಕೋತಿರ್ತಾನೆ. ಅದು ಮಾತ್ರ ಅಲ್ಲ, ಅವ್ರು ಮಾಡ್ಕೊಂಡಿರೋ ಸೆಕೆಂಡ್ ಮ್ಯಾರೇಜ್ನು ಕೂಡ ಕಾನೂನು ಒಪ್ಕೊಳ್ಳಲ್ಲ. ಅವಳಾಗಂತಿರುವಾಗ ಏನಂದೆ 7 ವರ್ಷನ? ಹಾಗೇನಾದ್ರೂ ನಮ್ಮ ಬಾಸ್ ಜೈಲಿಗೆ ಹೊಟ್ಟೋಗ್ಬಿಟ್ರೆ 7 ವರ್ಷ ಈ ಶೋರೂಮ್ನ ಯಾರು ನೋಡ್ಕೋತಾರೆ ಅಂತ ಸೀನು ಹೇಳ್ತಾರೆ. ಆಗ ಮನೋಜ ನನ್ನನ್ನು ಜೈಲಿಗೆ ಕಳಿಸಿ ಈ ಶೋರೂಮ್ನ ಟೇಕ್ ಓವರ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತಾನೆ. ಇಲ್ಲ ಬಾಸ್, ಬಿಸ್ನೆಸ್ ಮುಖ್ಯ ಅಂತ ಹೇಳಕ್ ಬಂದೆ ಅಂತಾನೆ ಸೀನು. ಬಾಸ್ ಇಷ್ಟು ಮಾತ್ರ ಅಲ್ಲ, 2ನೇ ಮದುವೆಗೆ ನಿಮ್ಮ ಜೊತೆ ಇರ್ತಾರಲ್ಲ ಫ್ರೆಂಡ್ಸು ಫ್ಯಾಮಿಲಿ, ಅವ್ರನ್ನೆಲ್ಲರನ್ನೂ ಅಪರಾಧಿಗಳು ಅಂತ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಅಂತಾಳೆ. ಅವಳಾಗಂತಿರುವಾಗ ಸೀನು ಬ್ರೋ ನನಗೀಗ ನೆನಪಾಯ್ತು, ನಿಮ್ಮ ಮದುವೆ ದಿನ ನಾನು ಡ್ರೈವಿಂಗ್ ಲೈಸೆನ್ಸ್ ನಾನು ರಿನ್ಯೂವಲ್ ಮಾಡಿಸೋದಿದೆ, ಅದಕ್ಕೆ ನನ್ನ ಕರ್ತಿದ್ದಾರೆ, ನನ್ನಿಂದ ನಿಮ್ಮ ಮದುವೆಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಛಾಯಾ ನೀನು ಸುಮ್ಮನೆ ಇರು, ಏನೇನು ಸುಳ್ಳು ಹೇಳ್ತಿರ್ಬೇಡ, ಒಂದು ಕಂಪ್ಲೇಂಟ್ ಕೊಟ್ರೆ ಎಲ್ಲರೂ ಒಳಗಾಕ್ಬಿಡ್ತಾರಾ ಅಂತ ಕೇಳ್ತಾನೆ ಮನೋಜ. ಹೌದು ಬಾಸ್, ಕೋರ್ಟ್ ಆರ್ಡರ್ ಇಲ್ಲದೆ ನೀವು ಇನ್ನೊಂದು ಮದುವೆ ಆಗಿದ್ದೀರಾ ಅಂತ ರೋಹಿಣಿ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಪೊಲೀಸ್ನವ್ರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತಾಳೆ ಛಾಯಾ. ಅದಕ್ಕೆ ಸರ್ ಹೇಳ್ತಿರೋದು, ನಾನೇನು ಸುಳ್ಳು ಹೇಳ್ತಿಲ್ಲ, ಚೆನ್ನಾಗಿ ರಿಸರ್ಚ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೇ ಹೇಳ್ತಿರೋದು ಅಂತಾಳೆ ಛಾಯಾ. ಸರ್ ಈ ಮದುವೆ ನಡ್ಬಿಟ್ರೆ ಅಂತ ಮನೋಜ ಹೇಳ್ತಿರೋವಾಗ ಪಾಪರಪ್ಪ ಮನೋಜ್, ಈ ಮದುವೆ ಆದ್ರೆ ನೀವು ಕೋಟೀಶ್ವರ ಆಗ್ತೀರಾ, ಇವ್ರು ಸುಮ್ಮನೆ ಅವಶ್ಯಕತೆ ಇಲ್ಲದೆ ನಿಮ್ಮನ್ನ ಭಯಪಡಿಸ್ತಿದ್ದಾರೆ, ನಿಮ್ಮ ಟೈಮ್ ಚೆನ್ನಾಗಿದೆ, ಅದರಿಂದ ನೀವು ಯಾವುದಕ್ಕೂ ಎದುರು ಅವಶ್ಯಕತೆನೇ ಇಲ್ಲ ಅಂತಾರೆ ಸತ್ಯವೇಲು. ಆಗಲಿಗೆ ದೇವಿಕಾ ಬರ್ತಾರೆ. ಯಾಕಳಿ ಅಂದ್ರೆ ಯಾವಾಗಲೂ ಬೇಜಾರು ಮಾಡ್ಕೊಂಡಿರ್ತೀರಾ, ಏನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಇದು ಬಿಸ್ನೆಸ್ ಟೆನ್ಷನ್, ಬೇರೆ ಏನೂ ಇಲ್ಲ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಮನೋಜ. ಬಿಸ್ನೆಸ್ ಅಂದ್ರೇನೆ ಹಾಗೆ, ಯಾವಾಗಲೂ ಟೆನ್ಷನ್ ಇದ್ದೇ ಇರುತ್ತೆ, ಈಗ ತಾನೇ ಸೆಟ್ಲ್ ಮಾಡಿ ಇನ್ವೆಸ್ಟ್ಮೆಂಟ್ನ ಮಾತ್ರ ನಿರೀಕ್ಷಿಸ್ತಿದೀವಿ ಅಂತ ಹೇಳ್ತಾರೆ. ಏನಿದು ದಿಢೀರ್ ಅಂತ ಈ ಕಡೆ ಬಂದಿದ್ದೀರಲ್ಲ ಅಂತ ಮನೋಜ ಕೇಳ್ತಾನೆ. ತಗೊಳ್ಳಿ ಹೇಳಿ ಅಂದ್ರೆ ಅಂತ ದುಡ್ಡು ಕೊಡೋಕೆ ಹೋಗ್ತಾರೆ ದೇವಿಕಾ. ಏನಕ್ಕೆ ದುಡ್ಡು ಕೊಡ್ತಿದ್ದೀರಾ ಹಾಗಂತ ಮನೋಜ ಕೇಳ್ತಾನೆ. ಇದರಲ್ಲಿ 50,000 ಇದೆ, ನೀವು ಡ್ರೆಸ್ ತಗೊಳ್ಳಿ, ಹಾಗೇನೆ ಜ್ಯೋತಿಷಿಗಳಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಡ್ರೆಸ್ ಕೊಡಿಸಿ ಅಂತ ಕೊಡ್ತಾರೆ. ಮದುವೆಗೆ ಹೇಗಿದ್ರು ಒಳ್ಳೆ ಡ್ರೆಸ್ ಕೊಡಿಸ್ಬೇಕಲ್ವಾ? ಅವ್ರಾಗಂತಿರೋವಾಗ ನಾನೊಂದು ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಲ್ಲ ಅಂತ ಮನೋಜ ಕೇಳ್ತಾನೆ. ಏನು ಹೇಳಿ ಅಂದ್ರೆ ಅಂತ ದೇವಿಕಾ ಕೇಳ್ತಾರೆ. ಮದುವೆನ ನನಗೆ ಡೈವರ್ಸ್ ಸಿಕ್ಕಿದ್ಮೇಲೆ ಇಟ್ಕೊಳ್ಳೋಣ ಅಂತ ಕೇಳ್ತಾನೆ. ಯಾಕೆ ಏನಾಯ್ತು ಅಂತ ದೇವಿಕಾ ಕೇಳ್ತಾರೆ. ಹಾಗಲ್ಲ, ಹೊರಗಡೆ ಯಾರಿಗಾದ್ರೂ ಗೊತ್ತಾದ್ರೆ ಲೀಗಲ್ ಆಗಿ ದೊಡ್ಡ ಪ್ರಾಬ್ಲಮೇ ಆಗುತ್ತೆ ಅಂತಾನೆ. ಹಾಗೆಲ್ಲ ಏನೂ ಆಗಲ್ಲ, ನಾನೇನು ಊರವ್ರಿಗೆಲ್ಲ ಮದುವೆಗೆ ಬನ್ನಿ ಅಂತ ಕರೆಯೋಲ್ಲ, ನಮ್ಮನೆಯಲ್ಲೇ ಸಿಂಪಲ್ ಆಗಿ ಮದುವೆ ಇಟ್ಕೋತೀನಿ. ಹೇಳಬೇಕು ಅಂದರೆ ಅಲ್ಲಿ ಹೆಚ್ಚು ಜನ ಬರೋದೇ ಇಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ, ಹಾಗೇನಾದರೂ ಆದರೆ ನಾನು ನೋಡ್ಕೋತೀನಿ, ನೀವು ಯಾವುದಕ್ಕೂ ಭಯಪಡಬೇಡಿ ಅಂತ ಹೇಳ್ಬಿಡ್ತಾರೆ. ತಗೊಳ್ಳಿ ಅಂತ ದುಡ್ಡು ಕೊಡ್ತಾರೆ. ಮನೋಜ್ ಸುಮ್ಮನೆ ನಿಂತಿರ್ತಾನೆ. ಹೇಳ್ತಿದ್ದಾರಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ, ದುಡ್ಡು ತಗೊಳ್ಳಿ ಅಂತ ಜ್ಯೋತಿಷಿ ಹೇಳ್ತಾರೆ. ಬಳಿ ಅಂದರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಮೊದಲು ಈ ದುಡ್ಡನ್ನ ತೊಗೊಂಡು ಎಲ್ರಿಗೂ ಡ್ರೆಸ್ ತೆಗೆದು ಕೊಡಿ ಅಂತ ಕೊಡ್ತಾರೆ. ಸರಿ ಹೇಳಿ ಅಂದರೆ ನನಗೆ ಮದುವೆ ಕೆಲಸ ಜಾಸ್ತಿನೇ ಇದೆ, ನಾನು ಇನ್ನು ಬರ್ತೀನಿ ಅಂತ ದೇವಿ ಕಾಲಿಂದ ಹೋಗ್ತಾರೆ. ಮನೋಜ ಯೋಚನೆ ಮಾಡ್ತಾ ಇರ್ತಾನೆ. ಸರ್ ನನಗೆ ಈ 50,000 ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಛಾಯಾ ಹೇಳ್ತಿರೋ ಹಾಗೆ ಮದುವೆನಲ್ಲಿ ಪೊಲೀಸ್ನವ್ರು ಬಂದ್ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡಿಬಿಟ್ರೆ ನನಗೆ ತುಂಬಾ ಅವಮಾನ ಆಗುತ್ತೆ ಸರ್ ಅಂತಿರೋವಾಗ ಪಾಪರಪ್ಪ ಮನೋಜ್, ಯಾಕೆ ಇಷ್ಟೊಂದು ಭಯ ಪಟ್ಕೋತಿದ್ದೀರಾ? ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಮೊದಲು ಇರಬೇಕಾಗಿರೋದು ಧೈರ್ಯ, ಅದು ರಿಸ್ಕ್ ತಗೊಳ್ಳೋ ಧೈರ್ಯ ಅಂತ ಹೇಳ್ತಾರೆ. ಅದಕ್ಕಲ್ಲ ಸರ್, ಕಾನೂನು ಇಷ್ಟೊಂದು ಸ್ಟ್ರಾಂಗ್ ಆಗಿದೆಯಲ್ಲ ಅವನಂಗಂತಿರುವಾಗ ಪಾಪರಪ್ಪ ಮನೋಜ್,
ಈಗಲೂ ಹೇಳ್ತಿದ್ದೀನಿ, ಟೈಮ್ ಒಂದು ಸರಿಯಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲ ಗ್ರಹಗಳು ನಿಮಗೆ ಸಪೋರ್ಟಿವ್ ಆಗಿವೆ. ಈಗ ಸೈಕಲ್ ಆ್ಯಪಲ್ಲಿ ನಿಮಗೆ ರಾಜಯೋಗ ಅನ್ನೋದು ಬಂದಿದೆ. ಸರ್ ನಿಜವಾಗ್ಲೂ ಹೇಳ್ತಿದ್ದೀರಾ ಅಲ್ವಾ, ನಾನು ಸಿಕ್ಕಾಕೊಳ್ಳಲ್ಲ ಅಲ್ವಾ ಅಂತ ಮನೋಜ ಕೇಳ್ತಾನೆ. ನಿಮ್ಮ ಜಾತಕದಲ್ಲಿರೋ ಮಂಗಳ ವಾಚ್ಮ್ಯಾನ್ ತರ ನಿಮ್ಮತ್ತೆ ದೇವಿಕಾ ಅವ್ರ ಮನೆ ಬಾಗ್ಲಲ್ಲೇ ನಿಂತಿದ್ದಾನೆ. ಪೊಲೀಸ್ನವ್ರು ಬರ್ದಿರೋ ಹಾಗೆ ಅವನೇ ನೋಡ್ಕೋತಾನೆ. ಸರ್ ಹಾಗಾದ್ರೆ ಬುಧ ಏನ್ ಮಾಡ್ತಾನೆ ಅಂತ ಸೀನು ಬ್ರೋ ಕೇಳ್ತಾರೆ. ರೋಹಿಣಿಗೆ ಈ ವಿಷಯ ಗೊತ್ತಿಲ್ದಿರೋ ಹಾಗೆ ನೋಡ್ಕೋತಿದ್ದಾನೆ. ಅಕಸ್ಮಾತಾಗಿ ಪೊಲೀಸ್ನವ್ರಿಗೆ ಹೇಳ್ಬೇಕು ಅಂತ ಫೋನ್ ಮಾಡಿದ್ರು ಆ ಫೋನ್ಗೆ ಸಿಗ್ನಲ್ ಬರ್ದಿರೋ ಹಾಗೆ ನೋಡ್ಕೋತಾನೆ ಅಂತ ಹೇಳ್ತಾರೆ. ಸರ್ ಹಾಗಾದ್ರೆ ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ನಾನು ಹೇಳ್ತಿರೋದೆಲ್ಲ 100ಕ್ಕೆ 100 ಸತ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಗುರು ಏನ್ ಮಾಡ್ತಾನೆ ಅಂತ ಸೀನು ಬ್ರೋ ಕೇಳ್ತಾರೆ. ಗುರು ಇಲ್ಲದೆ ಏನೂ ಇಲ್ಲ. ಅವರು ನಿನ್ನ ಮದುವೆ ಆಗಬೇಕಾದ್ರೆ ನಿನ್ನ ತಲೆ ಮೇಲೇನೆ ನಿಂತು ತಥಾಸ್ತು ತಥಾಸ್ತು ಅಂತ ಆಶೀರ್ವಾದ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಈಗ 3 ಗ್ರಹಗಳು ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಧೈರ್ಯವಾಗಿ ಹೋಗಿ ಡ್ರೆಸ್ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ ಸರ್ ನೀವು ಹೇಳ್ತಿರೋದು, ಇನ್ಮೇಲೆ ಯಾವುದಕ್ಕೂ ಭಯ ಪಡೋ ಅಗತ್ಯನೇ ಇಲ್ಲ. ಬ್ರೋ ಬನ್ನಿ ಡ್ರೆಸ್ ತಗೊಂಡು ಬರೋಣ ಅಂತ ಸೀನು ಬ್ರೋ ಹೇಳ್ತಾನೆ. ಸರ್ ನೀವು ಹೇಳ್ತಿರೋದು ನೋಡಿ ನನಗೆ ಈಗ ಧೈರ್ಯ ಬಂತು. ಎಲ್ಲ ಗ್ರಹಗಳು ನನಗೆ ಸಪೋರ್ಟ್ ಮಾಡ್ತೀವಿ ಅಂದಮೇಲೆ ನಾನು ಯಾಕೆ ಭಯ ಪಡಬೇಕು. ಬನ್ನಿ ಎಲ್ಲರೂ ಡ್ರೆಸ್ ತಗೊಳ್ಳೋಣ ಅಂತ ಮನೋಜ ಎಲ್ಲರೂ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮಂಜು ತಾರನ ಆರತಿ ಮಾಡಿ ಮನೆ ಒಳಗೆ ಕರ್ಕೋತಾಳೆ. ಮೀನಾ ಬಲ್ಗಾಲಿಟ್ಟು ಒಳಗೆ ಬಾಮ್ಮ ಅಂತ ಹೇಳ್ತಾಳೆ. ಮಮ್ಮ ಹೇಗೋ ಮದುವೆ ಮಾಡಿ ಮುಗಿಸ್ಬಿಟ್ರಲ್ಲ ಅಂತ ಪಕ್ಕದ ಮನೆಯವ್ರು ಹೇಳ್ತಾರೆ. ಏನು ಮಂಜ ನಾವೆಲ್ಲರೂ ಬರ್ತೀವಿ ಅಂತ ಮದುವೆಗೆ ಹೇಳಿಲ್ವಲ್ಲ ಅಂತ ಓನರ್ ಹೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಸರ್, ಅರ್ಜೆಂಟಲ್ಲಿ ಮದುವೆ ಆಗೋಯ್ತು ಹಾಗಂತ ಮಂಜ ಹೇಳ್ತಿರುವಾಗ ಸೂರ್ಯ ಸರ್ ನಿಮ್ಮನ್ನು ಕರಿಬೇಕು ಅನ್ನೋ ಆಸೆ ಏನೋ ಇತ್ತು, ಆದರೆ ಇಲ್ಲಿ ಸಮಸ್ಯೆ ನಿಮಗೂ ಗೊತ್ತಲ್ವಾ ಅಂತ ಕೇಳ್ತಾನೆ ಸೂರ್ಯ. ಪರವಾಗಿಲ್ಲ ಸೂರ್ಯ, ಎಲ್ಲ ನನಗೆ ಚೆನ್ನಾಗೇ ಗೊತ್ತು, ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಓನರ್ ಹೇಳ್ತಾರೆ. ಹೇಗೋ ಒಳ್ಳೆ ರೀತಿಯಲ್ಲಿ ಮದುವೆ ಆಯ್ತಲ್ಲ ಅದೇ ನನಗೆ ಸಂತೋಷ ಅಂತಾರೆ. ಮದುವೆಗೆ ಬರ್ದೇ ಇರೋರಿಗೆಲ್ಲ ರಿಸೆಪ್ಷನ್ ಇಟ್ಕೊಂಡಿದ್ದೀವಿ, ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಅಂತ ಹೇಳ್ತಾನೆ ಸೂರ್ಯ. ಮನೆಯಲ್ಲಿ ರೇಖೆಯಿಂದ ದೇವ್ರ ದೀಪ ಹಚ್ಚಿಸ್ತಾರೆ. ಆಗ ಅಲ್ಲೊಬ್ರು ತುಂಬಾ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಇಲ್ಲಿಗೆ ಬಂದು ಹೇಗಿರ್ತಾಳೆ, ತುಂಬಾನೇ ಕಷ್ಟ ಅಂತ ಮಾತಾಡ್ಕೋತಿರ್ತಾರೆ. ಹಾಗೇನೆ ಕುಸುಮ ಅವ್ರ ಆಶೀರ್ವಾದ ತಗೋತಾರೆ. ಮಂಜಾ ನೀವಿಬ್ರು ಅಳಿಯಂದ್ರು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ಅತ್ತೆ ನೀವು ಆಶೀರ್ವಾದ ಮಾಡಿದ್ರಲ್ಲ ಸಾಕಲ್ವಾ ಅಂತ ಸೂರ್ಯ ಹೇಳ್ತಾನೆ. ಅದೇ ಗಳಿ ಅಂದ್ರೆ ನಮ್ಮ ಮನೆಯಲ್ಲಿ ಏನೇ ಆದ್ರೂ ನೀವೇ ನಿಂತು ಎಲ್ಲಾನು ಮಾಡೋದು, ನಿಮ್ಮ ಆಶೀರ್ವಾದ ಇವ್ರಿಗೆ ಬೇಕು, ಹೋಗಿ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ಮೀನಾ ಮತ್ತೆ ಸೂರ್ಯನ ಆಶೀರ್ವಾದ ತಗೋತಾರೆ. ಮಂಜು ಮತ್ತೆ ತಾರಾ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ. ತಾರಾ ಹೊಸ ಮನೆ ಹೊಸ ಜಾಗ ಹೇಗಿರೋದು ಅಂತ ಭಯ ಪಡಬೇಡ, ಮಂಜು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತಾಳೆ ಮೀನಾ. ಅದು ಯಾವ ಭಯನೂ ನನಗಿಲ್ಲ, ಇಷ್ಟು ವರ್ಷ ನಾನು ಅಪ್ಪ ಅಮ್ಮನ ಜೊತೆ ಇಲ್ಲೇ ಇಲ್ಲ, ಇಬ್ರು ಕೂಡ ಬೇರೆ ಬೇರೆ ಇದ್ರು. ಈಗ ನಾನು ಒಂದಾಗಿರೋ ಫ್ಯಾಮಿಲಿನ ನೋಡ್ತಾ ಇದ್ದೀನಿ. ನನಗೆ ಇಷ್ಟೊಂದು ಜನ ಸಿಕ್ಕಿದಿರಲ್ಲ, ನನಗಿಷ್ಟೇ ಸಾಕು ಹಾಗಂತ ಖುಷಿ ಪಡ್ತಾಳೆ ತಾರಾ. ತಾರಾ ಮೀನಾ ಕನಕ ಥರನೇ ನೀನು ನನಗೆ, ಇಲ್ಲಿ ಯಾವ ಕೊರತೆನೂ ಇರಲ್ಲ ನಿನಗೆ ಅಂತ ಕುಸುಮ ಹೇಳ್ತಾರೆ. ಮಮ್ಮ ಇವ್ರು 3 ಜನ ಚಿಕ್ಕವರಾಗಿದ್ದಾಗ ಈ ಮನೆಗೆ ಬಂದ್ರಿ, ಈಗ ಇವ್ರು 3 ಜನಕ್ಕೂ ಮದುವೆ ಆಗಿದೆ. ಇದನ್ನೆಲ್ಲ ನೋಡೋಕೆ ನಿಮ್ಮ ಮನೆಯವರು ಇಲ್ಲಿಲ್ಲ ಅಷ್ಟೇ, ಅವ್ರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅಂತ ಮನೆ ಓನರ್ ಹೇಳ್ತಾರೆ. ಮಂಜಾ ನಿಮ್ಮ ತಂದೆ ಆಶೀರ್ವಾದ ತಗೊಳ್ಳಿ ಅಂತ ಕುಸುಮ ಹೇಳ್ತಾರೆ. ಮಂಜಾ ತಾರಾ ಕೈ ಮುಗಿತಾರೆ. ಅವರಿಬ್ರಿಗೂ ಹಾಲು ತಂದ್ಕೊಡಿ ಅಂತ ಹೇಳ್ತಿರುವಾಗ ನೀವಿಬ್ರು ಕೂತ್ಕೊಳ್ಳಿ ಅಂತ ಮೀನಾ ಚಾಪೆ ತಂದು ಹಾಕ್ತಾಳೆ. ಆಗ ಸೂರ್ಯ ಬೇಜಾರು ಮಾಡ್ಕೋತಾನೆ. ಯಾಕೆ ಬೇಜಾರು ಮಾಡ್ಕೊಂಡು ಒಳಗೆ ಬಂದ್ರಿ ಅಂತ ಕೇಳ್ತಾಳೆ. ಅವ್ರು ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಕೂಡ ಇಲ್ವಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಮದುವೆ ಆದಾಗಿಂದ ನನಗೆ ನಿನಗೆ ರೂಮ್ ಅಂತಾನೆ ಇಲ್ಲ, ಈಗ ನೀನು ನನ್ನ ಜೊತೆ ಬಲಾಟ ಮಾಡ್ತಿಲ್ವಾ, ಮನ್ಸಿಗೆ ಇಷ್ಟ ಆದರೆ ಸಾಕು ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತಾನೆ ಸೂರ್ಯ. ಏನ್ರಿ ನಾನು ಸಾಧಾರಣ ಕುಟುಂಬದಿಂದ ಬಂದವಳು, ಆದರೆ ತಾರಾ ಆ ರೀತಿ ಇಲ್ವಲ್ಲ ಅಂತ ಮೀನಾ ಹೇಳ್ತಾಳೆ. ಅರ್ಥ ಆಗ್ತಿದೆ, ಅವ್ರು ಓದ್ಕೊಂಡಿದಾರಲ್ವಾ, ಅವರೇ ಜೀವನದಲ್ಲಿ ಮೇಲ್ ಬರ್ತಾರೆ ನೋಡ್ತಾ ಇರು ಹಾಗಂತ ಸೂರ್ಯ ಹೇಳ್ತಾನೆ. ಅಳಿಯಂದ್ರೆ ಅರ್ಜೆಂಟಲ್ಲಿ ಮದುವೆ ಆಗೋಯ್ತು, ತಾರಾ ಹೇಗಿದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋತಾಳೋ ಏನೋ ಗೊತ್ತಿಲ್ಲ ಅಂತ ಕುಸುಮ ಹೇಳ್ತಿರುವಾಗ ಅದೆಲ್ಲ ಏನೂ ಆಗಲ್ಲ ಅತ್ತೆ, ಒಳ್ಳೆ ಹೆಂಡತಿ ಬಂದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಈಗ ನೋಡಿ ಮದುವೆ ಆದಾಗ ನನ್ನ ಹತ್ರ ಏನೂ ಇರಲಿಲ್ಲ, ಈಗ 8 ಗಾಡಿ ಓನರ್ ಆಗಿದ್ದೀನಿ, ಈಗ ಒಳ್ಳೆ ಸ್ಥಿತಿನಲ್ಲಿ ಇದ್ದೀನಲ್ವಾ ನಾನು ಅಂತ ಹೇಳ್ತಾನೆ. ಮಂಜುನ್ ಜೀವನನೂ ಬದಲಾಗುತ್ತೆ ನೋಡ್ತಾ ಇರಿ ಅಂತಾನೆ ಸೂರ್ಯ. ತಾರಾ ಈ ಮನೆಯಲ್ಲಿ ಎಲ್ಲ ಸೌಲಭ್ಯನೂ ಇರೋಲ್ಲ ಅಂತ ಮೀನಾ ಹೇಳ್ತಾಳೆ. ನಾನು ಚಿಕ್ಕ ವಯಸ್ಸಿಂದನೂ ಶ್ರೀಮಂತಿಕೆಯಿಂದ ಬೇಡ ಬಂದವಳು, ಆದ್ರೆ ಸಂತೋಷವಾಗಿದೆಯಾ ಅಂತ ಕೇಳಿದ್ರೆ ಅದನ್ನ ಹೇಳೋಕ್ಕಾಗಲ್ಲ. ಅಂದ್ರೆ ನಾನಲ್ಲಿ ಒಬ್ಳೇ ಇದ್ದೆ ಯಾವಾಗ್ಲೂ, ಆದ್ರೆ ಇಲ್ಲಿ ನನಗೋಸ್ಕರ ಇಷ್ಟೊಂದು ಜನ ಇದ್ದೀರಲ್ಲ ಫ್ಯಾಮಿಲಿ ಅಂತ ಎಲ್ಲರೂ ಒಂದಾಗಿದ್ದೀರಾ, ಇದೇನೆ ನನಗೆ ದೊಡ್ಡ ಶ್ರೀಮಂತಿಕೆ ಅಂತ ಹೇಳ್ತಾಳೆ ತಾರಾ. ಅವಳಾಗಂತಿರುವಾಗ ಹಾಗೆ ಹೇಳಮ್ಮ, ನೋಡ್ತೀಯ ಮೀನಾ ಹೇಳ್ತಿದೀಯಲ್ಲ ಮಂಜು ಹೆಂಡತಿ ಹೇಗೆ ಎಲ್ಲನೂ ತಿಳ್ಕೊಂಡಿದ್ದಾಳೆ ಅಂತ ನೋಡ್ದಿಯಲ್ಲ ಅಂತ ಕೇಳ್ತಾನೆ. ಮಂಜ ದೊಡ್ಡ ಬಿಸ್ನೆಸ್ ಮಾಡಿ ಹೆಂಡ್ತಿನ ಅಮ್ಮನ ಚೆನ್ನಾಗಿ ನೋಡ್ಕೋತಾನೆ ಏನೋ ಅಂತ ಕೇಳ್ತಾನೆ. ಬಾವ ಚೆನ್ನಾಗಿ ನೋಡ್ಕೋತೀನಿ ಅಂತಾನೆ ಮಂಜು. ಈ ಕಡೆ ಅರುಣ್ ಮನೆಯಲ್ಲಿ ಅರುಣ್ ಕೋಪ ಮಾಡ್ಕೊಂಡು ಕೂತಿರ್ತಾನೆ. ಆಗಲಿಗೆ ಕನಕ ಬರ್ತಾಳೆ. ಬಂದಿದ ತಕ್ಷಣನೇ ನಿನ್ ಬ್ಯಾಗ್ ಕೊಡು ಅಂತ ಕೇಳ್ತಾನೆ. ಏನಕ್ಕೆ ಅಂತಾಳೆ ಕನಕ. ಕುಲದೇವ್ರಿಗೆ ಹೋಗಿದ್ಯಲ್ವಾ ಪ್ರಸಾದ ತಗೊಳಕ್ಕೆ ಅಂತಾನೆ ಅರುಣ್. ಏನ್ ಆಗ್ ನೋಡ್ತಿದೀಯಾ, ಪ್ರಸಾದ ಕೊಡು ಅಂತ ಕೇಳ್ತಿದ್ದೀನಲ್ಲ, ಓದ್ ಕೆಲ್ಸ ಚೆನ್ನಾಗಾಯ್ತಾ, ಏನಂತ ಬೇಡ್ಕೊಂಡೆ, ನಿನ್ ಗಂಡ ಬೇಗ ಮೇಲಕ್ಕೆ ಹೋಗ್ಲಿ ಅಂತ ಬೇಡ್ಕೊಂಡ್ಯಾ ಅಂತ ಕೇಳ್ತಾನೆ. ಏನಾಗಿದೆ ನಿಮ್ಗೆ, ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂತ ಕನಕ ಕೇಳ್ತಿರೋವಾಗ ಅರುಣ್ ಜೋರಾಗಿ ಟೇಬಲ್ನ ಒದಿತಾನೆ. ಏನೇ ಇಷ್ಟೊಂದು ಸೌಂಡ್ ಮಾಡ್ತಿದ್ಯಾ, ನನ್ನ ಹತ್ರ ಸುಳ್ಳು ಹೇಳಿತಾನೆ ಹೋಗಿದ್ದು, ಅದಕ್ಕೇನರ್ಥ, ನಾನು ಬದುಕಿದ್ರೆ ನಿನ್ಗೆ ಡಿಸ್ಟರ್ಬೆನ್ಸ್ ಅಲ್ವಾ, ನಾವು ಸತ್ತೋಗ್ಬಿಟ್ರೆ ಸಂತೋಷವಾಗಿ
ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಹೇಗ್ ಬೇಕಾದ್ರೂ ಇರ್ಬೋದು. ಅವ್ನ ಹಂಗಂತಿರುವಾಗ ಯಾವ ಹೆಂಡ್ತಿನೋ ಹಾಗೆ ಅನ್ಕೊಳ್ಳಲ್ಲ ಅಂತಾಳೆ ಕನಕ. ನೀನ್ ಹಂಗ ಅನ್ಕೊಂಡಿದೀಯಲ್ಲ, ಯಾವ ಹೆಂಡ್ತಿನೋ ಕುಲದೇವ್ರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅವ್ಳ ತಮ್ಮನ್ಗೆ ಕಳ್ತನದಲ್ಲಿ ಮದುವೆ ಮಾಡಕ್ ಹೋಗಲ್ಲ. ಅವ್ನ ಹಂಗಂತಿರುವಾಗ ಕನಕ ಸುಮ್ಮನೆ ಇರ್ತಾಳೆ. ಏನು ಯೋಚನೆ ಮಾಡ್ತಿದ್ಯಾ? ಸುಳ್ಳು ಹೇಳಿ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ಯಾ ಅಂತಾನೆ ಅರುಣ್. ನಾನ್ ನಿಮ್ ಜೊತೆ ಸುಳ್ಳು ಹೇಳ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಅಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳ್ತಿರೋವಾಗ ನಾನ್ ಮಲಗಿರ್ಬೇಕಾದ್ರೆ ಒಂದ್ ದೊಡ್ಡ ಕಲ್ಲನ್ನ ತಂದು ನನ್ನ ತಲೆ ಮೇಲೆ ಹಾಕ್ಬಿಡು, ಯಾರಾದ್ರೂ ಕೇಳಿದ್ರೆ ನನ್ಗೆ ಗೊತ್ತಿಲ್ಲದೆ ಹಾಗಾಗ್ಬಿಡ್ತು ಅಂತ ಹೇಳು. ಅವ್ನ ಹಂಗಂತಿರುವಾಗ ಈಗ ಹೇಳಿ ನನ್ನನ್ನು ಕೊಲ್ಬೇಡಿ ಅಂತಾಳೆ ಕನಕ. ಆಗ ಅರುಣ್, ನೀನನ್ನ ನಿಜವಾಗ್ಲೂ ಕೊಲ್ಲದೆ ಬಿಟ್ಟಿದ್ದೀನಲ್ಲ, ಅದಕ್ಕೆ ಸಂತೋಷ ಪಡು. ನಾನು ಈ ವಿಷಯನ ನಿಮ್ಮ ಜೊತೆ ಹೇಳಿದರೆ ನೀವು ಖಂಡಿತ ನನ್ನನ್ನು ಕಳಿಸ್ಕೊಡ್ತಿರ್ಲಿಲ್ಲ, ಅದಕ್ಕೆ ಹೇಳಲಿಲ್ಲ ಅಂತಾಳೆ ಕನಕ. ಅರುಣ್ ಅವಳ ಕೈ ಹಿಡ್ಕೊಂಡು ತನ್ನ ಎದೆ ಮೇಲೆ ಇಟ್ಕೊಂಡು, ನೋಡೆ ನನ್ನ ಎದೆ ಹೇಗೆ ಬಡ್ಕೋತಿದೆ ಅಂತ, ಹೆಂಡತಿ ದ್ರೋಹ ಮಾಡ್ತಿದ್ದಾಳೆ ಅಂತ ಒಬ್ಬ ಗಂಡನಿಗೆ ಹೀಗೇನೆ ಅವ್ನ ಎದೆ ಗುಡ್ಗೆ ಬಡ್ಕೊಳ್ಳೋದು. ಅವನ ಹಂಗಂತಿರುವಾಗ ನಿಮಗೆ ನಾನೇನಂತ ದ್ರೋಹ ಮಾಡಿದೆ? ನನ್ನ ತಮ್ಮನ ಮದುವೆ ಹೋಗಿದೆ ಅಷ್ಟೇ ತಾನೇ ಅಂತ ಕೇಳ್ತಾಳೆ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನನಗೆ ದ್ರೋಹ ಮಾಡಿದೀಯಾ? ಒಂದು ವಿಷಯದಲ್ಲಿ ಸುಳ್ಳು ಹೇಳ್ತೀಯಾ ಅಂದಮೇಲೆ ಎಲ್ಲ ವಿಷಯದಲ್ಲೂ ನೀನು ಸುಳ್ಳು ಹೇಳೋಳೆ, ಅದರಲ್ಲೂ ಕಳ್ತನದ ಕುಟುಂಬದಿಂದ ಬಂದವಳು ನೀನು. ನಿನ್ನಂತವಳು ಯಾವಾಗಲೂ ಸುಳ್ಳು ಹೇಳ್ತಾನೆ ಇರ್ತೀಯ ಅಂತ ಹೇಳ್ತಿರೋವಾಗ ಯಾರ್ದು ಕಳ್ತನದ ಕುಟುಂಬ, ಯಾರಿಗೆ ಹೇಳ್ತಿದ್ದೀರಾ ಅಂತ ಕನಕ ಕೇಳ್ತಾಳೆ. ಆಗ ಅರುಣ್, ಏನೇ ನನ್ನ ಹತ್ರ ಸುಳ್ಳು ಹೇಳಿ ಹೋಗಿದ್ದಲ್ದೇನೆ ಕೊಬ್ಬಲ್ ಮಾತಾಡ್ತಿದ್ಯಾ? ನೀನೇ ತಾನೇ ಸುಳ್ಳು ಹೇಳಿದ್ದು? ಎಲ್ಲಿಗೆ ಹೋಗಿದೆ ಊರು ಸುತ್ತಕ್ಕೆ? ಇನ್ನೊಬ್ಳೇ ಹೋಗಿದ್ಯಾ ಇಲ್ಲ ಅಂದ್ರೆ ಅಂತ ಕೇಳ್ತಿರೋವಾಗ, ಬೇಡ ರೀ ಈಗೆಲ್ಲ ಮಾತಾಡ್ಬೇಡಿ, ನನ್ನ ಬಾಯಲ್ಲಿ ಏನಾದರೂ ಬಂದ್ಬಿಡುತ್ತೆ ಅಂತಾಳೆ ಕನಕ. ಏನೇ ಬರುತ್ತೆ ಅಂತ ಹೇಳಿ ಕನಕಗೆ ಜೋರಾಗಿ ಹೊಡಿತಾನೆ ಅರುಣ್. ಕನಕ ಕೆಳಗೆ ಬೀಳ್ತಾಳೆ. ಅವಳ ಬಾಯಲ್ಲಿ ರಕ್ತ ಬರ್ತಾ ಇರುತ್ತೆ. ಇನ್ಮೇಲೆ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿ ಕೂಡ್ದು ನಿನ್ನನ್ನು ಉಳ್ಕೊಂಡು ಇಲ್ಲಿಗೆ ಯಾರೋ ಬರೋಕೂಡ್ದು, ಹಾಗೇನಾದರೂ ಆದರೆ ನಿನ್ನನ್ನು ಕೊಂದುಬಿಡ್ತೀನಿ ಅಂತಾನೆ ಅರುಣ್. ಹಾಗಂತ ಕೋಪ ಮಾಡಿಕೊಂಡು ಮನೆಯಿಂದ ಆಚೆ ಹೋಗ್ತಾನೆ. ಕನಕ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.